ನೋಡಿ ಇಲ್ಲಿ ಲೇಸರ್ ಬೀಳ್ತಾ ಇದೆಯಾ ಅಷ್ಟೇ ಈಸಿಯಾಗಿ ರಿಮೂವ್ ಮಾಡ್ಬೋದು. ಹೌದು, ಇದು ಅಡ್ವಾನ್ಸ್ ಟೇಬಲ್ ಇದು. ಓಕೆ. ಸೊ ಇದ್ರಲ್ಲಿ ನಾವು ಎಷ್ಟು ಬೇಕಾದ್ರೂ ಅಪ್ ಆ್ಯಂಡ್ ಡೌನ್ ಮಾಡ್ಕೋಬೋದು. ಮಾಡಿದ್ರೆ ಮೇಲೆ ಹೋಗ್ತಾ ಇರುತ್ತೆ. ಹಾಂ, ಹೋಗ್ತಾ ಇರುತ್ತೆ ಸರ್. ಇಷ್ಟು ಹೈಟ್ ಹೋಗುತ್ತೆ. ಹಾಂ, ಇಷ್ಟು ಹೈಟ್ ಹೋಗುತ್ತೆ ಸರ್. ನಿಂತ್ಕೊಂಡು ಮಾಡ್ಬೋದು ಈಸಿ. ಓಕೆ. TBK ಪ್ರಾಡಕ್ಟು ಮೈಕ್ರೋಸ್ಕೋಪು. ಓಕೆ. ಸೊ ಇದು ಬಂದು 60 ಮೆಗಾಪಿಕ್ಸೆಲ್ ಮೈಕ್ರೋಸ್ಕೋಪ್. ಇದು ಟೆಕ್ನಾಲಜಿ ಇರೋ ಮಷಿನರೀಸ್ ಇಟ್ಟರೆ ನಮ್ಮ ಸ್ಟೂಡೆಂಟ್ಸ್ ಅಷ್ಟು ಬೇಗ ಕಲಿತಾರೆ. ಓಕೆ. ಇಲ್ಲಿ ಇಷ್ಟು ಕಲಿತಾ ಇದಾರಲ್ವಾ, ಓಕೆ ಸರ್. ಇದರಲ್ಲಿ ಯಾರಾದರೂ ಒಬ್ರು ಕಲೀಲೇ ಇರಲಿ, ನೆಕ್ಸ್ಟ್ ಬ್ಯಾಚ್ ನ ಅವ್ರ ಹಂಗೆ ಫ್ರೀ ಅಡ್ಮಿಷನ್ ಮಾಡಿಸ್ಕೊಂತೀನಿ. ಸೂಕ್ಷ್ಮ ಜ್ಞಾನ ಮೊಬೈಲ್ ಇನ್ಸ್ಟಿಟ್ಯೂಟ್ ಅಲ್ಲಿ ಹೋದ್ರೆ ಕಲ್ತ್ಬಿಟ್ಟೆ ಆಚೆ ಹೋಗ್ಬೇಕೆ ಹೊರ್ತುನು ಮತ್ತೆ ಏನೋ ಬಂದಿದ್ದಾರೆ ಕಲ್ಸ್ಕೊಟ್ಟಿದ್ದಾರೆ ಆಚೆ ಹೋಗಿದೀವಿ ಅಂತ ಇಡಬಾರ್ದು. ಯಾರಾದ್ರೂ ಅಡ್ಮಿಷನ್ ಬಂದ್ರೆ ಇಲ್ಲಿರೋ ಸ್ಟೂಡೆಂಟ್ಸ್ ನ ಕೇಳ್ಬಿಟ್ಟು ನೀವು ಅಡ್ಮಿಷನ್ ಆಗಿ, ನನ್ ಕೇಳೋದು ಬಿಟ್ಬಿಡಿ, ಇಲ್ಲಿರೋ ಸ್ಟೂಡೆಂಟ್ಸ್ ನ ಕೇಳಿ ಅಡ್ಮಿಷನ್ ಆಗಿ. ಸರ್ ಯಾರು ಬೇಕಾದ್ರೂ ಕಲಿಬಹುದು, ಈಗ ಇದಕ್ಕೆ ಎಜುಕೇಶನ್ ಅವಶ್ಯಕತೆ ಇಲ್ಲ. ಓಕೆ. ನಿಮ್ಗೆ ಓದಕ್ ಬಂದ್ರೆ ಸಾಕು. ಇಲ್ಲಿರೋ ಮಿಷಿನ್ಸ್ ಬೇರೆ ಕಡೆ ಇಲ್ಲ, ಈ ತರ ಮಿಷಿನ್ಸ್, ಈ ತರ ಅಡ್ವಾನ್ಸ್ಡ್ ಮಿಷಿನ್ಸ್ ಇಲ್ಲ. ಇಂಪೋರ್ಟೆಡ್. ನಾನು ಆಕ್ಚುಲಿ ಎಲ್ಲ ನೋಡಿದೆ. ರೀಡಿಂಗ್ ಇಲ್ಲಿ ನಿಮಗೆ ಫಸ್ಟ್ ಒನ್ ಇಲ್ಲಿ ಬಂತು. ಓಕೆ. ಸೆಕೆಂಡ್ ರೀಡಿಂಗು ನೋಡಿ, ಸೆಕೆಂಡ್ ಒನ್ ಇಲ್ಲಿ ಬಂತು. ಓಕೆ ಸರ್. ಇದು ಬಂದು ನಮಗೆ ಹೊಗೆನ ಹಿಂದ್ಗಡೆ ಎಳ್ಕೊಂಡ್ಬಿಡುತ್ತೆ. ಒಂದು ಬ್ರಷ್ ಇಂದ ಹಿಡಿದು ಒಂದು ಸಾಲ್ಡ್ರಿಂಗ್ ಪೇಸ್ಟ್ ಇಂದ ಹಿಡಿದು ಪ್ರತಿ ಒಂದು ನಾವು ಬ್ರ್ಯಾಂಡೆಡ್ ಮೇಂಟೈನ್ ಮಾಡ್ತೀವಿ. ಬ್ರ್ಯಾಂಡೆಡ್. ಹೌದು. ಓಕೆ. ಬೇಸಿಕ್ ಇಂದ ನೀಟಾಗಿ ಹೇಳ್ಕೊಡ್ತಾರೆ. ಓಕೆ. ಅಂಡರ್ಸ್ಟ್ಯಾಂಡಿಂಗ್ ಆಗೋ ಥರ. ಓಕೆ. ನಮ್ಮ ಹತ್ರನೇ ಚಿಪ್ ಲೆವೆಲ್ ಕಲಿಬೇಕು ಅಂತ ನಾವು ಏನಕ್ಕೆ ಹೇಳ್ತೀವಿ ಅಂದ್ರೆ, ಸೊ ನಮ್ಮ ಎಕ್ವಿಪ್ಮೆಂಟ್ಸ್ ತೋರಿಸ್ತೀವಿ. ನಮ್ಮ ಎಕ್ವಿಪ್ಮೆಂಟ್ಸ್ ನೋಡಿದ್ಮೇಲೆ ನೀವು ಚಿಪ್ ಲೆವೆಲ್ ಕಲಿತಿರೋ ಇಲ್ವಾ ಆಮೇಲೆ ನೋಡಿ. ನೀವು ಬನ್ನಿ 1 ವೀಕ್ ಕ್ಲಾಸ್ ಕೇಳಿ. 1 ವೀಕಲ್ಲಿ ನಿಮಗೆ ಇಷ್ಟ ಆಗಿಲ್ವಾ, ನಾವು ಹೇಳೋದು ಅರ್ಥ ಆಗ್ತಾ ಇಲ್ವಾ, ಬೋರಿಂಗ್ ಆಗ್ತಾ ಇದೆಯಾ, 1 ವೀಕಲ್ಲಿ ನೀವು ಕೊಟ್ಟಿರೋ ಅಮೌಂಟ್ನ ರೀಫಂಡ್ ತೊಗೊಂಡು ಹೋಗ್ಬೋದು. ಸರ್ ನಮಸ್ತೆ. ನಮಸ್ಕಾರ ಸರ್. ಆರಾಮ ಸರ್? ಆರಾಮಿದ್ದೀವಿ. ಹಾಂ. ಮತ್ತೆ ಏನು ಸರ್ ಮತ್ತೆ ಕರೆಸಿದ್ದು ನಮ್ಮನ್ನು? ಸರ್ ಕರ್ಸೋದಕ್ಕೆ ರೀಸನ್ನು ಆ್ಯಕ್ಚುಲಿ ಈಗ ಬೇಸಿಕ್ ಎಲ್ಲ ನೀವು ವೀಡಿಯೋ ಹಾಕಿದ್ಮೇಲೆ ತುಂಬ ಚೆನ್ನಾಗಿ ಬರ್ತಾ ಇದೆ. ಓಕೆ. ಸೊ ಸ್ಟೂಡೆಂಟ್ಸ್ ಕೂಡ ಚೆನ್ನಾಗಿ ಬರ್ತಾ ಇದ್ದಾರೆ. ಓಕೆ. ಸೊ ಬಂದಿರೋರಿಗೆ ಒಳ್ಳೆ ಸರ್ವಿಸ್ ಕೂಡ ಕೊಡ್ತಾ ಇದ್ದೀವಿ. ಸೊ ಅವ್ರ ಬಾಯಿಂದ ನೀವೆಲ್ಲ ಕೇಳ್ಬೋದು. ಹೌದು. ಈಗ ಬಂದು ನಾವು ಚಿಪ್ ಲೆವೆಲ್ ಮತ್ತೆ OCA ಕ್ಲಾಸ್ನ ಸ್ಟಾರ್ಟ್ ಮಾಡಿದ್ದೀವಿ. ಓಕೆ. ಅಂದರೆ ಚಿಪ್ ಲೆವೆಲ್ ಅಂದರೆ ಬೇಸಿಕ್ಕಿಂತ ಹೈ ಲೆವೆಲ್. ಓಕೆ. ಸೊ ನೆಕ್ಸ್ಟ್ ಅವರು ಪರ್ಫಾರ್ಮೆನ್ಸ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗೋದು. ಓಕೆ. ಸೊ OCA ಅಂತ ಹೇಳಿದ್ರೆ ಗ್ಲಾಸ್ ಚೇಂಜಿಂಗ್ ಕ್ಲಾಸು. ಸೊ ಗ್ಲಾಸ್ ಚೇಂಜಿಂಗ್ ಕ್ಲಾಸ್ ಅಂತ ಹೇಳಿದ್ರೆ ನಿಮಗೆ ಡಿಸ್ಪ್ಲೇ ಚೆನ್ನಾಗಿರುತ್ತೆ, ಗ್ಲಾಸ್ ಹೊಡೆದೋಗಿರುತ್ತೆ. ಸೊ ಅದು ಬಂದು ನಮ್ಮ ಕರ್ನಾಟಕದಲ್ಲಿ ತುಂಬಾ ಅಂದ್ರೆ ತುಂಬಾ ಕಮ್ಮಿ ಇದೆ. ಓಕೆ. ಸೊ ಆ ಕ್ಲಾಸಸ್ ಕೂಡ ಕೊಟ್ಟು ಸೊ ಸ್ವಲ್ಪ ಅವ್ರ ಸ್ಕಿಲ್ನ ಡೆವಲಪ್ ಮಾಡೋಣ ಅಂತ ಇದೀವಿ ಸರ್. ಓಕೆ ಸರ್. ಈಗ ಅವೆರಡು ಕ್ಲಾಸ್ ಸ್ಟಾರ್ಟ್ ಮಾಡೋದಕ್ಕೆ ರೀಸನ್ ಈಗ ಬೇಸಿಕ್ ಇರೋದಕ್ಕೆ. ಸೊ ಬೇಸಿಕ್ ಅಲ್ಲಿ ನಮ್ದು ಯಾವುದೇ ಕಾರಣಕ್ಕೂ ನಾವು ಎಲ್ಲೂ ಕಾಂಪ್ರಮೈಸ್ ಆಗ್ತಾ ಇಲ್ಲ. ಒಳ್ಳೆ ಸ್ಕಿಲ್ ಕೊಡ್ಬೇಕಂತಾನೆ ನಾವು ಇದನ್ನ ಸ್ಟಾರ್ಟ್ ಮಾಡಿದ್ದು. ಸೊ ಈಗ ಪ್ರತಿಯೊಂದು ಕೊಡ್ತಾ ಇದೀವಿ. ನಮ್ದು ಬೇಸಿಕ್ ಅಲ್ಲೇ ಏನೇನ್ ಬರುತ್ತೆ ಅಂದ್ರೆ ಟೆಂಪರ್ ಗ್ಲಾಸ್ ಕಳ್ಸಿಕೊಡ್ತೀವಿ, ಸ್ಕ್ರೀನ್ ಗಾರ್ಡ್ ಕಳ್ಸಿಕೊಡ್ತೀವಿ, ಮತ್ತೆ ಸ್ಕಿನ್ ಕಳ್ಸಿಕೊಡ್ತೀವಿ. ಸೊ ಪ್ರತಿಯೊಂದು ಡಿಸ್ಪ್ಲೇ ಹಾಕೋದಾಗ್ಲಿ, ಚಾರ್ಜಿಂಗ್ ಪಿನ್ ಚೇಂಜ್ ಮಾಡೋದಾಗ್ಲಿ, ಮತ್ತೆ ಇನ್ನೊಂದೇನಂದ್ರೆ ಇನ್ಸ್ಟಾಗ್ರಾಮ್ ಮೈನ್ ಒಂದು ಏರಿಯಾದಲ್ಲಿ. ಈಗ ಸಪೋಸ್ ನಮ್ಮ ಸ್ಟೂಡೆಂಟ್ಸ್ ಏನಾದ್ರು ಈಗ ಒಂದು ಏರಿಯಾದಲ್ಲಿ ಒಂದು ಶಾಪ್ ಹಾಕ್ಬೇಕು ಅಂದ್ಕೊತಾರೆ, ಶಾಪ್ ಹಾಕಿದ್ಮೇಲೆ ಯಾವ ಥರ ಪಿಕಪ್ ಮಾಡಬೇಕು, ಮತ್ತು ಕಾಂಪಿಟೇಷನ್ಸ್ ಅಂತ ಬಂದರೆ ಯಾವ ಥರ ಇರಬೇಕು. ಈಗ ಸಪೋಸ್ ಇವರು ಶಾಪ್ ಹಾಕ್ಕೊಂಡಿರ್ತಾರೆ 2 ವರ್ಷದಿಂದ, ಸಪೋಸ್ ಅದ್ರ ಮುಂದೆ ಯಾರೋ ಒಬ್ಬ ಅನ್ನೋನ್ ಪರ್ಸನ್ ಬಂದು ಬೇರೆ ಇದರಿಂದ ಬಂದು ಅದ್ರ ಆಪೋಸಿಟ್ ಶಾಪ್ ಹಾಕಿದ್ರೆ ಅವ್ರಿಗೆ ಯಾವ ಥರ ಕಾಂಪಿಟೇಷನ್ ಕೊಡಬೇಕು. ಸೊ ಬೇಸಿಕ್ ಅಂತ ಹೇಳಿದ್ರೆ ಬಿಸ್ನೆಸ್ ಯಾವ ಥರ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀವಿ. ಇಲ್ಲೆಲ್ಲ ಕಲ್ತಾದ್ಮೇಲೆ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಸೊ ಡೈರೆಕ್ಟಾಗಿ ಹೋಗಿ ಶಾಪ್ ಹಾಕಿ ಅಂತ ನಾವು ಹೇಳಲ್ಲ. ಸೊ ನಾವೇನು ಮಾಡ್ತೀವಿ ಅಂದರೆ 3 ಮಂತ್ಸ್ ನಮ್ಗೆ ಗೊತ್ತಿರೋ ಶಾಪಲ್ಲಿ ಕೆಲಸ ಕೊಡಿಸ್ತೀವಿ. ಒಂದು 3 ತಿಂಗಳಿಂದ 6 ತಿಂಗಳವರೆಗೂ ಅವ್ರು ಕೆಲಸ ಮಾಡ್ಬೋದು, ಪರ್ಮನೆಂಟಾಗಿ ಬೇಕಾದ್ರೂ ಮಾಡ್ಬೋದು. ಅಲ್ಲಿ ಏನಕ್ಕೆ ಕಲ್ಸ್ಕೊಡ್ತೀವಿ ಅಂತ ಹೇಳಿದ್ರೆ, ಕೆಲಸ ಕಲ್ತಿದ ತಕ್ಷಣ ಕಸ್ಟಮರ್ ಹತ್ರ ಮಾತಾಡೋಕ್ಕಾಗಲ್ಲ. ಕಸ್ಟಮರ್ ಹತ್ರ ಮಾತಾಡೋಕೆ ಬಂದರೆ ಮಾತ್ರನೇ ಅವರು ಕೆಲಸ ಮಾಡೋಕ್ಕಾಗೋದು. ಅದನ್ನು ಕಲಿಬೇಕಂದ್ರೆ ಅವ್ರು ಬೇರೆ ಶಾಪಲ್ಲಿ ಹೋಗಿ ಕೆಲಸ ಮಾಡಲೇಬೇಕು. ಸೊ ಕಂಪ್ಲೀಟ್ ನಮ್ಮ ಸೂಕ್ಷ್ಮ ಜ್ಞಾನ ಮೊಬೈಲ್ ಇನ್ಸ್ಟಿಟ್ಯೂಟ್ಗೆ ಬರೋ ಪ್ರತಿಯೊಬ್ಬ ಸ್ಟೂಡೆಂಟ್ಸ್ಗೂ ನಾವು ಏನು ಕಲಿಸ್ಕೊಡ್ತೇವೆ, ಟಾಪ್ ಟು ಬಾಟಮ್ ಯಾವ ಥರ ಕಲಿಬೇಕು ಅನ್ನೋದು ಪಿನ್ ಟು ಪಾಯಿಂಟ್ ಹೇಳ್ಕೊಡ್ತೀವಿ. ಸೊ ಅದು ಹೇಳ್ಕೊಟ್ರೆ ಮಾತ್ರನೇ ನಾವು ಅವ್ರನ್ನ ಈ ರೇಂಜಲ್ಲಿ ರೆಡಿ ಮಾಡೋಕ್ಕಾಗೋದು. ಓಕೆ ಸರ್ ಎಕ್ವಿಪ್ಮೆಂಟ್ಸ್ ಬಂದು ಎಲ್ಲ ಫಾರ್ವರ್ಡ್ ಕಂಪ್ನಿ ಸರ್. ಓಕೆ. ಇದು ಆ್ಯಕ್ಚುಲಿ ಇದ್ರ ಪ್ರೈಸೇ ಬೇರೆ, ಗೂಗಲಲ್ಲಿ ನೋಡಿದ್ರೆ ಬೇರೆ ಥರನೇ ಬರುತ್ತೆ ಪ್ರೈಸ್ ಲಿಸ್ಟ್ ಎಲ್ಲ. ಓಕೆ. ಸೊ ಒಂದು ಬ್ರಷಿಂದ ಹಿಡಿದು ಒಂದು ಬ್ರಷಿಂದ ಹಿಡಿದು ಒಂದು ಸಾಲ್ಡ್ರಿಂಗ್ ಪೇಸ್ಟ್ ಇಂದ ಹಿಡಿದು ಪ್ರತಿ ಒಂದು ನಾವು ಬ್ರ್ಯಾಂಡೆಡ್ ಮೇಂಟೈನ್ ಮಾಡ್ತೀವಿ. ಬ್ರ್ಯಾಂಡೆಡ್. ಹೌದು. ಓಕೆ ಸರ್. ರೀಸನ್ ಏನು ಸರ್? ರೀಸನ್ ಏನಂದ್ರೆ ನಮ್ದು ಎಷ್ಟು ಟೆಕ್ನಾಲಜಿ ಮುಂದೆ ಇರೋ ಐಟಮ್ ಅಂದ್ರೆ ಮುಂದೆ ಇರೋ ಮಷಿನರೀಸ್ ಇಟ್ರೆ, ಫಾರ್ವರ್ಡ್ ಆಗಿರೋ ಮಷಿನರೀಸ್ ಇಟ್ರೆ ನಮ್ಮ ಸ್ಟೂಡೆಂಟ್ಸ್ ಅಷ್ಟು ಬೇಗ ಕಲಿತಾರೆ. ಓಕೆ. ಸೊ ಆದ್ರಿಂದ ನಾವು ಯಾವುದೇ ಕಾರಣಕ್ಕೆ ಎಕ್ವಿಪ್ಮೆಂಟ್ಸ್ ಅಲ್ಲಿ ಕಾಂಪ್ರಮೈಸ್ ಆಗಲ್ಲ. ಓಕೆ ಸರ್. ಸೊ ಈಗ ಕಲ್ತಿರೋದು ಅವ್ರು ಕಲಿತಾ ಇರೋದಕ್ಕೆ ರೀಸನು ಅಷ್ಟೇ. ಬೇರೆ ಕಡೆ ಎಲ್ಲ ಹೋದ್ರೆ ಏನಂದ್ರೆ ಒಂದು 4 ಏನೋ ಒಂದು ಇಡಬೇಕು ಅಂತ ಇಡ್ತಾರೆ ಹೊರತುನು ಕಲಿಬೇಕಂತ ಯಾರು ಇಡಲ್ಲ. ಓಕೆ ಸರ್. ಸೊ ನಮ್ದ್ರಲ್ಲಿ ಏನಾದ್ರು ಡಿಫ್ರೆಂಟ್ ಆಗಿರ್ಬೇಕಲ್ವಾ. ಓಕೆ. ಸೊ ನಾವು ಹಾಕಿರೋ ಪ್ಲೇವುಡ್ ಇಂದ ಹಿಡಿದು ಅಂಡ್ ಇಲ್ಲಿರೋ ಇಟ್ಟಿರೋ ಪ್ರತಿ ಒಂದು ಸಾಲ್ಡ್ರಿಂಗ್ ಮಿಷಿನ್ ಇಂದ ಹಿಡಿದು ಸಾಲ್ಡ್ರಿಂಗ್ ಪೇಸ್ಟ್ ಇಂದ ಹಿಡಿದು ಪ್ರತಿ ಒಂದು ಬ್ರ್ಯಾಂಡೆಡ್ ನೋಡಿ. ಸಾಲ್ಡ್ರಿಂಗ್ ಫ್ಲೆಕ್ಸ್ ಪೇಸ್ಟ್ ಇದು. ಓಕೆ. ಇದು ಬೇಕಾದ್ರೆ ನೋಡ್ಕೋಬಹುದು. ಸ್ಟೂಡೆಂಟ್ಸ್ಗೆ ನಾವು ಇದರಲ್ಲೇ ಟ್ರೈನಿಂಗ್ ಕೊಡ್ತೀವಿ. ಓಕೆ ಸರ್. ಓಕೆ. ಸೊ ನಾವೇನೋ ಒಂದು ಯಾವುದೋ ಒಂದು ಇಡಬೇಕಂತ ಇಟ್ಟಿಲ್ಲ. ಕಾಟಾಚಾರಕ್ಕೆ ಏನು ಮಾಡಲ್ಲ ಸರ್. S9 ಕಂಪ್ನಿ ಕಡೆಯಿಂದ ಕಾಟಾಚಾರಕ್ಕೆ ಯಾವುದು ಮಾಡಲ್ಲ. ಓಕೆ ಸರ್. ಇವತ್ತವರೆಗೂ ನನಗೆ ಬೇಕಾಗಿರೋದು ಒಂದೇ, 100ಗೆ 100% ರಿಸಲ್ಟ್ ಬೇಕು. 1% ರಿಸಲ್ಟ್ ಇದ್ರು ಇಲ್ಲಿ ಇಷ್ಟು ಕಲಿತಾ ಇದಾರಲ್ವಾ, ಓಕೆ ಸರ್. ಇದ್ರಲ್ಲಿ ಯಾರಾದ್ರೂ ಒಬ್ರು
ಕಲೀಲೇ ಇರಲಿ, ಹಾಂ ನೆಕ್ಸ್ಟ್ ಬ್ಯಾಚ್ನ ಅವ್ರ ಹಂಗೆ ಫ್ರೀ ಅಡ್ಮಿಷನ್ ಮಾಡಿಸ್ಕೊಂತೀನಿ. ಓಕೆ ಸರ್. ಓಕೆ ಸೊ ಅವ್ರು ಇಲ್ಲಿ ಕಲ್ತ್ಬಿಟ್ಟೆ ಆಚೆ ಕಡೆ ಹೋಗ್ಬೇಕು. ಓಕೆ ಸೂಕ್ಷ್ಮ ಜ್ಞಾನ ಮೊಬೈಲ್ ಇನ್ಸ್ಟಿಟ್ಯೂಟ್ ಅಲ್ಲಿ ಹೋದ್ರೆ ಕಲ್ತ್ಬಿಟ್ಟೆ ಆಚೆ ಹೋಗ್ಬೇಕು ಹೊರ್ತುನು ಮತ್ತೆ ಏನೋ ಬಂದಿದ್ದಾರೆ ಕಲ್ಸ್ಕೊಟ್ಟಿದ್ದಾರೆ ಆಚೆ ಹೋಗಿದೀವಿ ಅಂತ ಇಡಬಾರ್ದು. ಓಕೆ ಇಲ್ಲಿ ಈ ಬ್ಯಾಚ್ ಕಲ್ತಿಲ್ವಾ, ನೆಕ್ಸ್ಟ್ ಬ್ಯಾಚ್ ಫ್ರೀ ಆಗಿ ನಾನು ಮತ್ತೆ ಅಡ್ಮಿಷನ್ ಮಾಡ್ಕೊಂತೀನಿ, ಓಕೆ ಮತ್ತೆ ಕಲಿಸ್ತೀನಿ, ಮತ್ತೆ ಅವ್ರನ್ನ 10 ಅಲ್ಲ 11 ಬೇಕಾದ್ರೂ ಅವ್ರನ್ನ ಔಟ್ಸೈಡ್ ಮತ್ತೆ ಕಲಿಯೋ ಗಂಟ ಔಟ್ಸೈಡ್ ಕಳ್ಸಲ್ಲ, ಕಲಿಯೋರ್ಗೂ ಬಿಡಲ್ಲ. ಓಕೆ ಸರ್. ಥಿಯರಿ ಪ್ರಾಕ್ಟಿಕಲ್ ಎರಡೂ ಇದೆ. ಓಕೆ. ಸೊ ಏನ್ ಮಾಡ್ತಾರೆ ಅಂದ್ರೆ ಥಿಯರಿನ 4-5 ಗಂಟೆ ಕೂರಿಸ್ಬಿಟ್ರೆ ಓಕೆ ಅವ್ರಿಗೆ ಬೋರಿಂಗ್ ಆಗ್ಬಿಟ್ಟು ನಿದ್ದೆ ಮಾಡ್ಬಿಡ್ತಾರೆ. ಇಲ್ಲಿ ಓಕೆ. ಪ್ರಾಕ್ಟಿಕಲ್ ನಮ್ದು ಏನಿದ್ರು 10% ಮಾತ್ರ. ಓಕೆ ಸರ್. ಸೊ ಅವಶ್ಯಕತೆ ಇರೋದು ಮಾತ್ರ ನಾವು ಥಿಯರಿ ಮಾಡ್ತೀವಿ. ಸೊ ಈಗ ಸಪೋಸ್ ಈಗ ಚಾರ್ಜಿಂಗ್ ಪಿನ್ ಅನ್ಕೊಳ್ಳಿ, ಚಾರ್ಜಿಂಗ್ ಪಿನ್ ಏನಕ್ಕೆ ಯೂಸ್ ಆಗುತ್ತೆ ಅಂತ ಒಂದು ಥಿಯರಿ ಹೇಳ್ಬಿಡ್ತೀವಿ ಅಷ್ಟೇ. ಒಂದು 10 ನಿಮಿಷ ಕ್ಲಾಸ್ ಚಾರ್ಜಿಂಗ್ ಪಾಯಿಂಟ್ ನಮ್ಗೆ ಏನಕ್ಕೆ ಅವಶ್ಯಕತೆ ಇದೆ. ಬಟ್ ಈ 10 ನಿಮಿಷ ಬಿಟ್ಟು ಇನ್ನು 3 ಅವರ್ ಬಂದು ಚಾರ್ಜಿಂಗ್ ಪಾಯಿಂಟ್ ನ ಹೆಂಗ್ ಹಾಕ್ಬೇಕು, ಫಿನಿಶಿಂಗ್ ಯಾವ ತರ ಕೊಡಬೇಕು, ಸೊ ಪಾಯಿಂಟ್ಸ್ ಎಲ್ಲಿಂದ ಎಲ್ಲಿ ಸ್ಟಾರ್ಟ್ ಆಗುತ್ತೆ, ಸೊ ಇವನ್ನೆಲ್ಲ ನಾವು ಹೇಳ್ಬಿಡ್ತೀವಿ. ಸೊ ಅವ್ರ ಕೈಯಲ್ಲಿ ಪ್ರಾಕ್ಟಿಕಲ್ ಕೊಟ್ಬಿಡ್ತೀವಿ. ಅವಾಗ ಏನಾಗುತ್ತೆ ಅವ್ರಿಗೆ ಬೋರಿಂಗ್ ಆಗಲ್ಲ. ಸೊ ಕಲಿಯೋದು ಅಷ್ಟೇ. ಇವಾಗ ಏನು 30 ದಿನ 35 ದಿನ 40 ದಿನ ಅಂತ ಇಟ್ಕೊಂತಾರೋ ನಮ್ಮ ಹುಡುಗರು 20-25 ದಿನದಲ್ಲೇ ಕಲ್ತು ಬಿಡ್ತಾರೆ. ಸೊ ಇನ್ನೊಂದು 5 ದಿನ ಏನ್ ಮಾಡ್ತೀವಿ ಅಂದ್ರೆ ಈ ಬ್ಯಾಚ್ ಅಲ್ಲಿ ಯಾರು ಲೋ ಆಗಿದಾರ ಅಂತ ಅನ್ಕೊಂತೀವೋ ಅವ್ರಿಗೆ 5 ದಿನ ನಾವು ಸಪ್ರೇಟ್ ಆಗಿ ಮತ್ತೆ ಕ್ಲಾಸ್ ಕಲ್ಸ್ಕೊಡ್ತೀವಿ. 5 ದಿನದಲ್ಲೂ ಕಲ್ತಿಲ್ಲ ಅಂದ್ರೆ ನೆಕ್ಸ್ಟ್ ಬ್ಯಾಚ್ಗೆ ಮತ್ತೆ ಹಾಕೊಂತೀವಿ. ಯಾರಾದ್ರೂ ಅಡ್ಮಿಷನ್ ಬಂದ್ರೆ ಇಲ್ಲಿರೋ ಸ್ಟೂಡೆಂಟ್ಸ್ ನ ಕೇಳ್ಬಿಟ್ಟು ನೀವು ಅಡ್ಮಿಷನ್ ಆಗಿ, ನನ್ ಕೇಳೋದು ಬಿಟ್ಬಿಡಿ, ಇಲ್ಲಿರೋ ಸ್ಟೂಡೆಂಟ್ಸ್ ನ ಕೇಳಿ ಅಡ್ಮಿಷನ್ ಆಗಿ. ಅವ್ರು ಏನ್ ಇವಾಗ ನಾನ್ ಬೇಕಾದ್ರೆ ಮನಿ ಮೈಂಡೆಡ್ ಅಂತ ಹೇಳ್ಬೋದು. ಸೊ ಇವ್ರು ದುಡ್ಡುಗೋಸ್ಕರ ಏನ್ ಬೇಕಾದ್ರೂ ಹೇಳ್ತಾರೆ, ನಾನು ಬೇಡ, ನಮ್ಮ ಸ್ಟೂಡೆಂಟ್ಸ್ ನಂಬರ್ಸ್ ಎಲ್ಲ ಕಳ್ಸ್ಕೊಡ್ತೀನಿ, ಇಲ್ಲಾಂದ್ರೆ ಎಲ್ಲ ಕ್ಲಾಸ್ ಆದ್ಮೇಲೆ ಒಂದ್ಸರಿ ಬಂದು ಎಲ್ಲ ಸ್ಟೂಡೆಂಟ್ಸ್ ಹತ್ರ ಮಾತಾಡಿ ಆಮೇಲೆ ಬೇಕಾದ್ರೆ ಅಡ್ಮಿಷನ್ ತಗೋ. ಕಲ್ತಿರೋರಿಗೆ ಇಲ್ಲಿ ಏನಂದ್ರೆ ಲೈಫ್ ಟೈಮ್ ಅವರು ಯಾವಾಗಾದ್ರೂ ಬಂದು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ಬೋದು. ಸೊ ಇವಾಗ ಎಕ್ಸಾಂಪಲ್ ಹೇಳ್ತೀನಿ, ಇವಾಗ ಚೇತನ್ ಅವರು ಇವತ್ತು ಕಲ್ತಿದ್ದಾರೆ, ಕಲ್ತಾದ್ಮೇಲೆ ಏನ್ ಮಾಡ್ತಾರೆ ಅವ್ರು ಏನೋ ಬೇರೆ ಫೀಲ್ಡ್ಗೆ ಹೋದ್ರು. ಸೊ ಹಾಗಂತ ಈ ಫೀಲ್ಡ್ ನ ಬಿಡಕ್ ಆಗಲ್ಲ. ಸೊ ಅವ್ರು ಡೈಲಿ ಬಂದು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ಬೋದು. ಅದು ಇವತ್ತು ನಾಳೆ ಗಂಟ ಅಲ್ಲ, ಲೈಫ್ ಟೈಮ್ ಬಂದು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ಬೋದು. ಪ್ರಾಕ್ಟೀಸ್ ಯಾವುದೇ ತರ ಅಮೌಂಟ್ ಪೇ ಮಾಡಂಗಿಲ್ಲ. ಸೊ ತುಂಬಾ ಕಡೆ ಏನ್ ಮಾಡ್ತಾರೆ, ನಾನ್ ಕೇಳ್ಪಟ್ಟಿರೋ ಕಡೆ ಇಲ್ಲಿ ಕೋರ್ಸ್ ಮುಗಿದ್ಮೇಲೆ ಅವ್ರದ್ದು ನಮಗೂ ಸಂಬಂಧ ಇಲ್ಲ ಅನ್ನೋ ತರ ಬಿಟ್ಬಿಡ್ತಾರೆ. ಸೊ ನಮ್ಗೆ ಹಂಗಿಲ್ಲ. ನಮ್ಗೆ ಸೂಕ್ಷ್ಮ ಜ್ಞಾನ ಮೊಬೈಲ್ ಇನ್ಸ್ಟಿಟ್ಯೂಟ್ ಅಲ್ಲಿ ಯಾರೇ ಕಲ್ತ್ರು ಲೈಫ್ ಟೈಮ್ ಇಲ್ಲೇ ಬಂದು ಇಲ್ಲೇ ಪ್ರಾಕ್ಟೀಸ್ ಮಾಡ್ಕೊಂಡು ಆ ಸ್ಕಿಲ್ ನ ಹಂಗೆ ಪ್ರಾಕ್ಟೀಸ್ ಮಾಡ್ಕೊಂಡು ಮೂವ್ ಮಾಡ್ಕೊಂಡು ಹೋಗ್ಬೋದು. ಸಪೋಸ್ ಇಲ್ಲೆಲ್ಲ ಕಲ್ತ್ಕೊಂಡು ಹೋದ್ಮೇಲೆ ನಾವ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಅವ್ರಿಗೆ ಒಂದು ಏರಿಯಾನ ನಾವು ಹ್ಯಾಂಡ್ ಓವರ್ ಮಾಡಲ್ಲ. ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಯಾವ ತರ ಮಾಡಬೇಕು, ಸೊ ಜನಕ್ಕೆ ಯಾವ ತರ ತಲುಪಿಸಬೇಕು ಅನ್ನೋದನ್ನ ನಾವು, ಯಾಕಂದ್ರೆ ಈಗ ಒಂದು ಯಾವ್ದೋ ಒಂದು HSR ಲೇಔಟ್ ಅಂದ್ರೆ HSR ಲೇಔಟ್ ಎಷ್ಟು ದೊಡ್ಡದಿರ್ಬೋದು, ಎಲ್ಲರೂ ನಿಮ್ಮ ಹತ್ರ ಬರಕ್ಕಾಗಲ್ಲ. ಅದೇ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಮಾಡಿ ಹಾಕಿದೀರ ಅಂದ್ರೆ ಇಡೀ ಪ್ರಪಂಚ ನಿಮ್ಮನ್ನ ನೋಡುತ್ತೆ. ಹೌದು ಸರ್. ಸೊ ಪ್ರಪಂಚದಲ್ಲಿ ಇಡೀ ಕರ್ನಾಟಕ ತುಂಬಾ ದೊಡ್ಡದು, ಯಾರೋ ಒಬ್ರು ಬರ್ತಾ ಇರ್ಬೋದು, ಅದನ್ನ ನಾವು ಕಲ್ಸ್ಕೊಡ್ತೀವಿ ಅವ್ರಿಗೆ. ಬಿಸ್ನೆಸ್ ಯಾವ ತರ ಮಾಡೋದು ಕಲ್ಸ್ಕೊಡ್ತೀವಿ. ಸೊ ಇದೆಲ್ಲ ಆದ್ಮೇಲೆ ಏನಾಗುತ್ತೆ ಅಂದ್ರೆ ಅವ್ರ ಏನೇ ಒಂದು ಶಾಪ್ ಮಾಡ್ಬೇಕಾದ್ರೂ ಅವ್ರಿಗೆ ಲೊಕೇಶನ್ ನೋಡಿದ್ಮೇಲೆ ಆ ಲೊಕೇಶನ್ ನಾವೇ ರಿಸರ್ಚ್ ಮಾಡ್ತೀವಿ. ಆ ಲೊಕೇಶನ್ ಅಲ್ಲಿ ಅವ್ರು ಶಾಪ್ ಮಾಡಿದ್ರೆ ಬಿಸ್ನೆಸ್ ಆಗುತ್ತಾ ಇಲ್ವಾ ಅಂತ ನಾವೇ ಹೇಳ್ತೀವಿ. ಸೊ ಅದೆಲ್ಲ ಹೇಳಿದ್ಮೇಲೆ ಅವ್ರಿಗೆ ಬೇಕಾಗಿರೋ ವುಡ್ ವರ್ಕ್ ಇಂದ ಹಿಡಿದು ಪ್ರತಿಯೊಂದನ್ನು ನಾವೇ ಕಳಿಸ್ಕೊಡ್ತೀವಿ. ಚೀಪ್ ಅಂಡ್ ಅವ್ರು 4 ಕಡೆ ಕೇಳ್ಬೋದು, ಆ 4 ಕಡೆ ಕೇಳಿದ್ರು 5ನೇ ಕಡೆಯಿಂದ ನಾವು ಅವ್ರ ಕಡೆಯಿಂದ ಕಮ್ಮಿ ಇರೋರ್ನ ನಾವು ಕಳಿಸ್ಕೊಡ್ತೀವಿ. ಸರ್ ನಮಸ್ತೆ. ಹಾಯ್ ಸರ್. ತಮ್ಮ ಹೆಸರು? ಸಚೇತನ ಅಂತ. ಓಕೆ ಸರ್, ಹೇಗಿದೆ ಸರ್ ಕ್ಲಾಸಸ್ ಎಲ್ಲ ಇಲ್ಲಿ? ಸರ್ ಕ್ಲಾಸಸ್ ತುಂಬ ಸೂಪರ್ ಆಗಿದೆ. ಅಂದರೆ ಈಗ ಜನರಲ್ ಆಗಿ ವಿಡಿಯೋಗೋಸ್ಕರ ಅಂತಲ್ಲ, ಜನರಲ್ ಆಗಿ ಹೇಳ್ಬೇಕು ಅಂತಂದ್ರೆ ಇದರಲ್ಲಿ ನನಗೆ ಇಂಟ್ರೆಸ್ಟ್ ಇತ್ತು ಮೊದಲೇ, ಬಟ್ ಅದು ಕಲಿಯೋದಕ್ಕೆ ಯಾವುದು ಪ್ಲಾಟ್ಫಾರ್ಮ್ ಇಲ್ಲ, ಪ್ರಾಪರ್ ಡೆಡಿಕೇಟೆಡ್ ಪ್ಲಾಟ್ಫಾರ್ಮ್ ಇರಲಿಲ್ಲ. ಸೊ ಹೀಗೆ ನಮ್ಮ ಅಪ್ಪ ಒಂದು ವಿಡಿಯೋ ಕಳಿಸಿದ್ರು, ನಿಮ್ಮ ಚಾನಲ್ ವಿಡಿಯೋ ಶೇರ್ ಮಾಡಿ ಹೇಳಿದ್ರು ಈ ಥರ ಹಿಂಗಿದೆ ಹೋಗ್ತೀಯಾ ಅಂತ. ನಾನು ಮತ್ತೆ ಕಂಪೇರ್ ಮಾಡಿದೆ, ಬೇರೆ ಕಡೆ ಈ ಕಡೆಗೆಲ್ಲ ಕಂಪೇರ್ ಮಾಡಿದೆ. ಸೊ ಆಗ ಏನು ನಂಗೆ ಗೊತ್ತಾಯ್ತು ಅಂತಂದ್ರೆ ಇಲ್ಲಿರೋ ಮಿಷಿನ್ಸ್ ಬೇರೆ ಕಡೆ ಇಲ್ಲ, ಈ ತರ ಅಡ್ವಾನ್ಸ್ಡ್ ಮಿಷಿನ್ಸ್ ಇಲ್ಲ, ಇಂಪೋರ್ಟೆಡ್. ನಾನು ಆಕ್ಚುಲಿ ಎಲ್ಲ ನೋಡಿದೆ, ತುಂಬ ಇಂಪೋರ್ಟೆಡ್ ಆಗಿದೆ. ಮತ್ತೆ ಹೇಳ್ಕೊಡಕ್ ಸ್ಟಾರ್ಟ್ ಮಾಡ್ತಾರಲ್ಲ, ಡೇ 1 ಇಂದ ನಿಮ್ಗೆ ಕೈ ಕೊಟ್ಬಿಡ್ತಾರೆ. ಕೈ ಕೊಟ್ಟು ಎಕ್ಸ್ಪೀರಿಯನ್ಸ್ ಮಾಡಿ ನಾವು 100% ತಪ್ಪು ಮಾಡಿದ್ರು ಕೂಡ ಹಂಗೆ ಡೆವಲಪ್ ಮಾಡ್ತಾ ಬರ್ತಾರೆ. ಸೊ ತುಂಬ ಧೈರ್ಯ ಬರುತ್ತೆ ಆಕ್ಚುಲಿ. ಇನ್ನೊಂದು ಏನಂತಂದ್ರೆ ಈಗ ಕೊಡ್ತಾರಲ್ಲ ನಮಗೆ, ಲೈಕ್ ನಮಗೆ ಬೇಸಿಕ್ ಸ್ಟಾರ್ಟಿಂಗು ಟೆಂಪರ್ ಕ್ಲಾಸ್ ಎಲ್ಲ ಇರುತ್ತಲ್ಲ, ಲಿಮಿಟೆಡ್ ಪೀಸ್ ಅಂತೂ ಆ ಥರ ಏನಿಲ್ಲ. ನಾವು 50 ಪೀಸ್ ಮಿಸ್ಟೇಕ್ ಮಾಡಿದ್ರೆ 50 ಪೀಸು ಕೊಟ್ಟು ರೆಡಿ ಮಾಡೋ ತನಕ ಬಿಡಲ್ಲ, ನಮ್ಮನ್ನ ಕಲಿಯೋರ್ಗೂ ಬಿಡಲ್ಲ, ನೀವು ಬಿಡೋದೇ ಇಲ್ಲ, ಚಾನ್ಸೇ ಇಲ್ಲ. ಓಕೆ ಸರ್. ನಮ್ಮ ಪ್ರದೀಪ್ ಸರ್ ಅಂತೂ ನೀನು ತಾಕು ಮನೆಗೆ ಹೋಗು, ಇಲ್ಲೇ ಇರು ಅಂತಾರೆ. ಕೋರ್ಸ್ ಯಾರೆಲ್ಲ ಕಲಿಬೋದು ಸರ್? ಸರ್ ಯಾರು ಬೇಕಾದ್ರೂ ಕಲಿಬೋದು. ಈಗ ಮೈನ್ ಏನಂದ್ರೆ ಯೂಸ್ ಬಂದು ಕಲ್ತ್ರೆ ಇನ್ನೂ ಒಳ್ಳೇದಿರುತ್ತೆ. ಯಾಕಂದ್ರೆ ಯಾರೆಲ್ಲ ಕಲಿಬೋದು ಅನ್ನೋದಕ್ಕಿಂತ ಇದಕ್ಕೆ ಎಜುಕೇಶನ್ ಅವಶ್ಯಕತೆ ಇಲ್ಲ. ನಿಮಗೆ ಓದಕ್ ಬಂದ್ರೆ ಸಾಕು, ಅಂದ್ರೆ ನಂಬರ್ಸ್ ಫೈಂಡ್ ಔಟ್ ಮಾಡಕ್ ಬಂದ್ರೆ ಸಾಕು. ಅಂದ್ರೆ ಕಲಿಯಲ್ಲ ಅಂತ ಹೇಳಿದ್ರೆ ಯಾರು ಬೇಕಾದ್ರೂ ಕಲಿಬೋದು ಅಂದ್ರೆ ಯಾರು ಬೇಕಂದ್ರಲ್ಲ, ಓದಕ್ಕಾದ್ರೂ ಬರ್ಬೇಕು. ಈಗ ಕಸ್ಟಮರ್ಗೆ ಒಂದು ಬ್ಯಾಕ್ ಕವರ್ ಅಂತ ಏನಂತ ತಿಳಿಯೋದಕ್ಕಂದ್ರೆ ಆ ಬ್ಯಾಕ್ ಕವರ್ನ ಬರೆಯೋಕ್ಕಾದ್ರೂ ಬಂದ್ರೆ ಮಾತ್ರ ಅದು ಬ್ಯಾಕ್ ಕವರ್ ಅಂತ ಹೇಳ್ಬೋದು. ಸೊ ನಾಲೆಡ್ಜ್ ಇರೋರು ಯಾರು ಬೇಕಾದ್ರೂ ಕಲಿಬೋದು, ಬಟ್ ಎಜುಕೇಶನ್ ಮ್ಯಾಂಡೇಟರಿ. ಇಂಟ್ರೆಸ್ಟ್ ಇರಬೇಕು ಅವ್ರಿಗೆ, ಇಂಟ್ರೆಸ್ಟ್ ಇರಬೇಕು, ಮತ್ತೆ ಓದಕ್ ಸ್ವಲ್ಪ ಬಂದೇ ಬರ್ಲೇಬೇಕು, ಹೆಚ್ಚು ಕಮ್ಮಿ ಬರ್ಲೇಬೇಕು. ತೀರಾ
ಡೌನ್ ಇದ್ರೆ ನಮ್ಮ ಕೈಯಲ್ಲಿ ಕಳ್ಸೋಕ್ಕಾಗಲ್ಲ. ಓಕೆ ಸರ್. ಮತ್ತೆ ಹ್ಯಾಂಡಿಕ್ಯಾಪ್ಸ್ಗೆ ನಾವೇನು ಫ್ರೀ ಅಂತ ಹೇಳ್ತಾ ಇದ್ದೀವೋ ಆಲ್ರೆಡಿ ಇವರೊಬ್ರು ಹ್ಯಾಂಡಿಕ್ಯಾಪ್ ಅವ್ರು ಫ್ರೀ ಇದ್ದಾರೆ. ಓಕೆ ಸರ್. ಸೊ ನಾನು ಅವ್ರಿಗೆ ಆಲ್ರೆಡಿ ಫ್ರೀಯಾಗಿ ಸೀಟ್ ಕೊಟ್ಟಿದ್ದೀನಿ. ಫ್ರೀನಾ ಸರ್ ಇವ್ರಿಗೆ? ಫ್ರೀ ಕೊಟ್ಟಿದ್ದೀನಿ, ಅವ್ರನ್ನೇ ಕೇಳ್ಬೋದು ನೀವು. ಹಾಂ ಸರ್, ನಮಸ್ತೆ ಸರ್. ಗೋವಿಂದರಾಜ್ ಅಂತೇಳಿ ಸರ್. ಎಲ್ಲಿಂದ ಸರ್ ಬರ್ತಿರೋದು ನೀವು? ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕು ಸರ್ ನಮ್ಮ. ಓಕೆ. ಹ್ಞೂ. ನಿಮಗೆ ಫ್ರೀ ಕೊಟ್ಟಿದ್ದಾರಾ ಸರ್? ಹಾಂ ಸರ್, ಫ್ರೀ ಕೊಟ್ಟಿದ್ದೀವಿ. ಫ್ರೀ ಕೊಟ್ಟಿದ್ದೀವಿ. ಫ್ರೀ ಕೊಟ್ಬಿಟ್ಟು ಚೆನ್ನಾಗಿ ಹೇಳ್ಕೊಡ್ತಿದ್ದಾರಾ? ಚೆನ್ನಾಗಿ ಹೇಳ್ಕೊಡ್ತಾರೆ ಸರ್. ಹಾಂ. ಏನಾದರೂ ಕಲ್ತಿದ್ದೀರಾ ಸರ್? ಕಲ್ತಿದ್ದೀವಿ ಸರ್, ಕಲ್ತಿದ್ದೀವಿ. ಇಂಟ್ರೆಸ್ಟ್ ಇತ್ತಾ ನಿಮಗೆ? ಹಾಂ, ಇಂಟ್ರೆಸ್ಟ್ ಇತ್ತು ಸರ್. ಫಸ್ಟ್ ಬಂದಾಗ ಏನು ಗೊತ್ತಾಗ್ತಿದ್ದಿಲ್ಲ, ಇವಾಗ ಆಲ್ಮೋಸ್ಟ್ ಅದು ಕರೆದು ಗೊತ್ತಾಗ್ತದೆ. ಓಕೆ. ಆರಾಮಾಗಿ ಹೇಳ್ಕೊಡ್ತಿದ್ದಾರೆ? ಹಾಂ ಸರ್, ಚೆನ್ನಾಗಿ ಹೇಳ್ಕೊಡ್ತಾರೆ. ಸರ್ ಒಂದು ಬ್ಯಾಚ್ಗೆ ಎಷ್ಟು ಜನ ಇರ್ತಾರೆ ಸರ್? ಸರ್ ಒಂದು ಬ್ಯಾಚ್ಗೆ 21 ಜನ ಇದ್ದಾರೆ. 21 ಜನದಲ್ಲಿ ಒಬ್ಬರಿಗೆ ಹ್ಯಾಂಡಿಕ್ಯಾಪ್ಸ್ಗೆ ಫ್ರೀ ಕೊಡ್ತೀವಿ. ಓಕೆ. 20 ಜನಕ್ಕೆ ಅಡ್ಮಿಷನ್ಸ್ ಇರುತ್ತೆ. ಸೊ ಟೈಮಿಂಗ್ಸ್ ಬಂದು 10:30 to 1:30. 10:30 to 1:30. ಹೌದು. ಇದೇನು ಸರ್ ಇದು ಮಿಷಿನ್ ಇಟ್ಟಿದ್ದೀರಾ? ಸರ್ ಇದು ಬಂದು ವ್ಯಾಕ್ಯೂಮ್ ಮಿಷಿನ್ ಅಂತ. ಓಕೆ. ಓಕೆ, ಲ್ಯಾಮಿನೇಷನ್ ವ್ಯಾಕ್ಯೂಮ್ ಪ್ಲಸ್ ಲ್ಯಾಮಿನೇಷನ್ ಮಿಷಿನ್ ಅಂತ. ಓಕೆ. ಸೊ ನಾವು ಡಿಸ್ಪ್ಲೇ ಹೊಡೆದೋಗಿರುತ್ತಲ್ವಾ, ಡಿಸ್ಪ್ಲೇ ಹೊಡೆದೋದ್ಮೇಲೆ ಗ್ಲಾಸ್ನ ಚೇಂಜ್ ಮಾಡಿದ್ಮೇಲೆ ಹೊಸ ಗ್ಲಾಸ್ ಹಾಕ್ಬಿಟ್ಟು ಇದರಲ್ಲಿ ಈ ಮಿಷಿನಲ್ಲಿ ಹಾಕಿದೀವಿ ಅಂದರೆ ಈ ಪಾರ್ಟಲ್ಲಿ ಪಂಚ್ ಆಗುತ್ತೆ. ಪಂಚ್ ಆದಮೇಲೆ ಇದರಲ್ಲಿ ಬಬಲ್ಸ್ ಇರುತ್ತಲ್ವಾ, ಬಬಲ್ಸ್ ಎಲ್ಲ ಇದರಲ್ಲಿ ರಿಮೂವ್ ಆಗುತ್ತೆ ಸರ್. ಸೊ ಈ ಮಷಿನ್ ಬಂದು ಲೇಟೆಸ್ಟ್ ಮಷೀನು. ಓಕೆ. ಸೊ ಈಗ ಇದರಲ್ಲಿ ಏನಂದರೆ ಬೇರೆ ಮಷಿನ್ಸಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ವ್ಯಾಕ್ಯೂಮ್ ಪ್ಲಸ್ ಪ್ರೆಷರ್ ಇವೆರಡು ನಾವು ಸೆಟ್ ಮಾಡ್ಕೋಬೇಕಾಗುತ್ತೆ. ಓಕೆ. ಸೊ ಈ ಮಷೀನಲ್ಲಿ ಏನಂದರೆ ಆಲ್ರೆಡಿ ನಮಗೆ ಮಾಡಲ್ಸ್ ಕೊಟ್ಬಿಟ್ಟಿರ್ತಾರೆ. ಇಲ್ಲಿದೆ ನೋಡಿ, ಲೇಟೆಸ್ಟ್ ಮಾಡಲ್ಸ್ ಈ ಥರ ಕೊಟ್ಬಿಟ್ಟಿರ್ತಾರೆ. ಓಕೆ. ಸೊ ನೀವೇನಿಲ್ಲ, ಜಸ್ಟ್ ನಿಮಗೆ ನಾಲೆಡ್ಜ್ ಇಲ್ಲ ಅಂದರೂ ಪರವಾಗಿಲ್ಲ, ನಿಮಗೆ ಯಾವುದಕ್ಕೆ ಯಾವ್ದು ಇಟ್ಕೋಬೇಕಂತ ಗೊತ್ತಾಗಲ್ಲ. ಓಕೆ. ಸೊ ಇದು ಈ ಥರ ನಿಮಗೆ ಈ ಮಾಡಲ್ಸಲ್ಲಿ ಯಾವುದನ್ನೇ ನೀವು ಸೆಲೆಕ್ಟ್ ಮಾಡಿಕೊಂಡು ಸೊ ಆರಾಮಾಗಿ ಪಂಚ್ ಮಾಡ್ಕೋಬೋದು. ಓಕೆ ಸರ್. ಇಲ್ಲ ಅಡ್ವಾನ್ಸ್ ಲೆವೆಲ್ ಮಿಷಿನಲ್ಲೇ ಹೇಳ್ಕೊಡ್ತೀವಿ? ಹೌದು ಸರ್, ಅಡ್ವಾನ್ಸ್ ಲೆವೆಲ್ ಮಿಷಿನಲ್ಲಿ ಹೇಳ್ಕೊಟ್ರೆ ನಮ್ಮ ಬರೋ ಸ್ಟೂಡೆಂಟ್ಸೇ ಬೇಗ ಕಲಿತಾರೆ. ಓಕೆ. ಪ್ಲಸ್ ಅದಾದಮೇಲೆ ನಿಮಗೆ ಈಗ ಇಲ್ಲಿ ಡಿಸ್ಪ್ಲೇ ರೆಡಿ ಆದಮೇಲೆ ಇಲ್ಲಿ ಏನಂದರೆ ಡಿಸ್ಪ್ಲೇ ರೆಡಿ ಮಾಡಬೇಕಲ್ವಾ, ಡಿಸ್ಪ್ಲೇ ರೆಡಿ ಆದಮೇಲೆ ಮೊಬೈಲ್ಗೆ ಪೇಸ್ಟ್ ಮಾಡಬೇಕಲ್ವ. ಈಗ ಓಲ್ಡ್ದೆಲ್ಲ ಅಂದರೆ ಏನಂದರೆ ರಬ್ಬರ್ ಈ ಥರ ಹಾಕಿ ಮಾಡ್ತಾಯಿದ್ರು. ಓಕೆ. ಸೊ ಇದು ಬಂದು ಅಡ್ವಾನ್ಸ್ ಇದು ಮಷಿನ್ ಇದು. ಸೊ ಇದನ್ನು ಈ ಥರ ಮಾಡಿದರೆ ಓಕೆ ನಿಮಗೆ ಇಲ್ಲಿ ಪ್ರೆಷರ್ ಆಗುತ್ತೆ. ಮುಂಚೆ ಎಲ್ಲ ರಬ್ಬರ್ ಕಟ್ಟೋರು? ಹೌದು, ಇದು ಪ್ರೆಸ್ ಆಗುತ್ತೆ. ವಿತಿನ್ 1 minute ನಿಮಗೆ ಡಿಸ್ಪ್ಲೇ ಪೇಸ್ಟ್ ಆಗ್ಬಿಡುತ್ತೆ. ಓಕೆ. ವರ್ಕ್ ಕಂಪ್ಲೀಟೆಡ್ ಅಂತ ಮಾಡ್ಬಿಡ್ತಾವೆ? ಹಾಂ. ಓಕೆ ಸರ್. ಫುಲ್ಲು ಫಾಸ್ಟ್ ಇದೆಯಲ್ಲ ಸರ್? ಹೌದು, ಫುಲ್ ಫಾಸ್ಟ್ ಇದೆ. ಇದರಲ್ಲಿ ನಮಗೆ ಬ್ಯಾಕ್ ಪ್ಯಾನಲ್ಸ್ ಆಗಲಿ ಈಗ ಡಿಸ್ಪ್ಲೇ ಆಗಲಿ ಎರಡೂ ಆಡಿಸ್ಬೋದು. ಈಗ ಓಲ್ಡ್ ವರ್ಷನ್ ಏನಂದರೆ ಕಸ್ಟಮರ್ಸ್ ಯಾರೂ ಒಂದಿನ ಆದ್ರೂ ಕಸ್ಟಮರ್ಸು ಕಾಯ್ತಾ ಇದ್ರು. ಈಗೇನಂದರೆ ಕಸ್ಟಮರ್ಸು ನಮಗೆ ವಿತಿನ್ 10 minutes 20 minutes ಮಾಡ್ಕೊಡ್ಬೇಕು ಅಂತ ಕೇಳ್ತಾರೆ. ಸೊ ಅದರಿಂದ ನಾವು ಲೇಟೆಸ್ಟ್ ಆಗಿರೋ ಮಷಿನ್ಸ್ನ ಈಗ ಸ್ಟೂಡೆಂಟ್ಸ್ಗೆ ಇಂಟ್ರೊಡ್ಯೂಸ್ ಮಾಡ್ತೀವಿ. ಓಕೆ ಸರ್. ಹಾಯ್ ಸರ್, ಇದು ಸೂಕ್ಷ್ಮಜ್ಞಾನ ಮೊಬೈಲ್ ಇನ್ಸ್ಟಿಟ್ಯೂಟಿಂದ. ಓಕೆ. ಆ್ಯಕ್ಚುಲಿ ಇದು ಬಂದು ನಮಗೆ ಚಿಪ್ ಲೆವೆಲ್ ಅಂತ ಕರಿತೀವಿ ಸರ್. ಚಿಪ್ ಲೆವೆಲ್ ಅಂದರೆ ಬೇಸಿಕ್ ಲೆವೆಲ್ ನೀವು ಆದಮೇಲೆ ನೆಕ್ಸ್ಟ್ ನಿಮ್ಮ ಸ್ಕಿಲ್ನ ಡೆವಲಪ್ ಮಾಡ್ಕೊಳ್ಳೋದಕ್ಕೆ, ಪ್ರೊಫೆಷ್ನಲ್ ಆಗಿ ಸ್ಕಿಲ್ ಡೆವಲಪ್ ಮಾಡ್ಕೊಳ್ಳೋದಕ್ಕೆ ಚಿಪ್ ಲೆವೆಲ್ ಅಂತ ಕರಿತೀವಿ. ಓಕೆ. ಸೊ ಚಿಪ್ ಲೆವೆಲಲ್ಲಿ ನಿಮಗೆ ಏನಂತ ಮದರ್ ಬೋರ್ಡಲ್ಲಿ ಏನೇನು ಇಶ್ಯೂಸ್ ಬರುತ್ತೋ ಅದನ್ನು ಯಾವ ಥರ ಕ್ಲಿಯರ್ ಮಾಡೋದನ್ನಂತ ತಿಳಿಸ್ಕೊಡೋದೆ ಸೊ ಚಿಪ್ ಲೆವೆಲ್ ಅಂತ ಕರಿತೀವಿ. ಓಕೆ ಸರ್. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ನೆಟ್ವರ್ಕ್ ಐ ಸಿ ಯಾವ ಥರ ರೆಡಿ ಮಾಡೋದು, ಮತ್ತು ಪವರ್ ಐ ಸಿ ಯಾವ ಥರ ರೆಡಿ ಮಾಡೋದು. ಸೊ ಐ ಸಿ ನಿಮಗೆ ಮದರ್ ಬೋರ್ಡಲ್ಲಿ ಮೈನ್ ಅಂತ ಬಂದರೆ ಐ ಸಿಗಳೇ ನಿಮಗೆ ಜಾಸ್ತಿ ಬರೋದು. ಸೊ ಆ ಥರ ಐ ಸಿಸ್ ಏನಾದರೂ ಇಶ್ಯೂಸ್ ಆದರೆ ಯಾವ ಥರ ರೆಡಿ ಮಾಡೋದನ್ನಂತ ಸೊ ಈ ಕ್ಲಾಸಲ್ಲಿ ಕಲಿಸ್ಕೊಡೋದು. ಓಕೆ ಸರ್. ಇವೆಲ್ಲ ಏನು ಸರ್ ಇದು ಮಿಷಿನ್ಸ್ ಏನೋ? ಸರ್ ಇದು ಬಂದು ಚಿಪ್ ಲೆವೆಲ್ ಕಲಿಯೋದಕ್ಕೆ ಎಕ್ವಿಪ್ಮೆಂಟ್ಸು. ಓಕೆ. ಸೊ ನಾವೇನೇ ಮಾಡಿದ್ರು ಸ್ವಲ್ಪ ತುಂಬ ಅಪ್ಗ್ರೇಡಲ್ಲಿ ಇಡ್ತೀವಿ. ಓಕೆ. ಸೊ ನಮ್ಮ ಹತ್ರ ಈಗ ಚಿಪ್ ಲೆವೆಲ್ ಈಗ ಬೇಜಾನ್ ಕಡೆ ನಿಮಗೆ ಚಿಪ್ ಲೆವೆಲ್ ಸಿಗುತ್ತೆ. ಓಕೆ. ನಮ್ಮ ಹತ್ರನೇ ಚಿಪ್ ಲೆವೆಲ್ ಕಲಿಬೇಕು ಅಂತ ನಾವು ಏನಕ್ಕೆ ಹೇಳ್ತೀವಿ ಅಂದರೆ ಸೊ ನಮ್ಮ ಎಕ್ವಿಪ್ಮೆಂಟ್ಸ್ ತೋರಿಸ್ತೀವಿ. ನಮ್ಮ ಎಕ್ವಿಪ್ಮೆಂಟ್ಸ್ ನೋಡಿದ್ಮೇಲೆ ನೀವು ಚಿಪ್ ಲೆವೆಲ್ ಕಲಿತಿರೋ ಇಲ್ವಾ ಆಮೇಲೆ ನೋಡಿ. ಓಕೆ ಸರ್. ಸೊ ತೋರಿಸಿ ಸರ್. ಸೊ ಇದು ಬಂದು ಮೈಕ್ರೋಸ್ಕೋಪ್ ಸರ್. ಓಕೆ. ಸೊ TBK ಪ್ರಾಡಕ್ಟು ಮೈಕ್ರೋಸ್ಕೋಪು. ಓಕೆ. ನಿಮಗೆ ಎಷ್ಟು ಝೂಮಿಂಗ್ ನೋಡಿ ಎಷ್ಟು ಗಂಟೆ ಆಗುತ್ತೆ. ಏನು ಸರ್ ಇದು? ಏನು ಫುಲ್ ಝೂಮ್ ಆಗುತ್ತಲ್ಲ ಸರ್? ಹೌದೌದು. ನಿಮಗೆ ಇಲ್ಲಿ ಚಿಪ್ ಲೆವೆಲ್ ನೋಡಿ ಈ ಥರ ಇದೆ ಮದರ್ ಬೋರ್ಡು. ಸೊ ನಿಮ್ಗೆ ಇದರಲ್ಲಿ ಅಷ್ಟು ಡೀಟೇಲಾಗಿ ಕಾಣಲ್ಲ. ಹೌದು ಸರ್. ಅದೇ ನೀವು ಇಲ್ಲಿ ಇಟ್ಬಿಟ್ಟು ನೋಡಿದ್ದೀರ ಅಂದರೆ ನಿಮಗೆ ಪಾರ್ಟ್ ಟು ಪಾರ್ಟ್ ಹೆಂಗಿದೆ ಏನಾಗಿದೆ ಅಂತ ನೀವು ಈಸಿಯಾಗಿ ನೋಡ್ಬೋದು. ಸೊ ಇದು ಬಂದು 60 ಮೆಗಾಪಿಕ್ಸೆಲ್ ಮೈಕ್ರೋಸ್ಕೋಪ್ ಇದು. ಸೊ 60 ಮೆಗಾಪಿಕ್ಸೆಲ್ ಮೈಕ್ರೋಸ್ಕೋಪಲ್ಲಿ ನಾವು ಸ್ಕಿಲ್ನ ಕಲಿಸ್ಕೊಡ್ತೀವಿ ಸ್ಟೂಡೆಂಟ್ಸ್. ಓಕೆ ಸರ್. ಸೊ ಇದಾದಮೇಲೆ ಬಂದು ನಿಮಗೆ ಇನ್ನೊಂದು ಇದು ಮಲ್ಟಿಮೀಟರ್ ಸರ್ ಇದು. ಓಕೆ. ಸೊ ಆ್ಯಕ್ಚುಲಿ ಇದು ಹೊಸ ಮಲ್ಟಿಮೀಟರ್ ಸರ್. ಓಕೆ ಸರ್. ಸೊ ಈ ಮಲ್ಟಿಮೀಟ್ರಲ್ಲಿ ಏನಂದರೆ ಈಗ ಸ್ಟೂಡೆಂಟ್ಸು ಚೆಕ್ ಮಾಡಬೇಕಾದ್ರೆ ಅವ್ರು ಮರ್ತೋಗ್ತಾರೆ. ಓಕೆ. ಸೊ ಯಾವ್ದಾವ್ದು ಚೆಕ್ ಮಾಡಿದ್ದೀವಿ ಎಷ್ಟೆಷ್ಟು ವಾಟ್ಸ್ ಬರುತ್ತೆ ಅಂತ. ಸೊ ಈ ಮಲ್ಟಿಮೀಟ್ರಲ್ಲಿ ಏನಂದರೆ ನಿಮಗೆ ವಾಟ್ಸಲ್ಲಿ ನೆನ್ಪಿಟ್ಕೋಬೋದು. ರೀಡಿಂಗ್ ಇಲ್ಲಿ ನಿಮಗೆ ಫಸ್ಟ್ ಒನ್ ಇಲ್ಲಿ ಬಂತು. ಓಕೆ. ಸೆಕೆಂಡ್ ರೀಡಿಂಗು ನೋಡಿ, ಸೆಕೆಂಡ್ ಒನ್ ಇಲ್ಲಿ ಬಂತು. ಓಕೆ ಸರ್. ಸೊ ಥರ್ಡ್ ಒನ್ನು ಇಲ್ಲಿ ಬಂತು. ಇದು ತುಂಬ ಈಸಿ ಇದು. ತುಂಬ ಈಸಿ ಇದೆ. ಬಟ್ ಅದಾದಮೇಲೆ ನೀವು ಇನ್ನೊಂದು ಅಬ್ಸರ್ವ್ ಮಾಡಿದ್ರಾ? ಓಕೆ. ನೋಡಿ ಇಲ್ಲಿ ಒಂದೊಂದು ಸರಿ ನಿಮಗೆ ಒಂದೊಂದು ಸೌಂಡ್ ಬರುತ್ತೆ.
ಹೌದು ಸರ್. 3 ಸೌಂಡ್ ಬರುತ್ತೆ ನಿಮಗೆ. ಆ 3 ಸೌಂಡಲ್ಲೇ ಬೋರ್ಡ್ ಏನು ಶಾರ್ಟ್ ಆಗಿದೆಯಾ ಮತ್ತೆ ಚೆನ್ನಾಗಿದೆಯಾ ಅಂತ ನೀವು ಇದರಲ್ಲೇ ತಿಳ್ಕೊಬೋದು. ಅದರಲ್ಲೇ ತಿಳ್ಕೊಂಡ್ಬಿಡ್ಬೋದು. ಹೌದು. ಓಕೆ ಸರ್. ಮತ್ತು ರೀಡಿಂಗು ಇಲ್ಲಿರುತ್ತೆ. ರೀಡಿಂಗ್ ಇಲ್ಲಿರುತ್ತೆ, ಸೇವ್ ಇರುತ್ತೆ, ನೀವು ಬೇಕಾದ್ರೆ ಸೇವ್ ಮಾಡ್ಕೋಬೋದು. ಓಕೆ ಸರ್. ಸೊ ನಿಮ್ಗೆ ಇದರಲ್ಲಿ ಇನ್ನೂ ಬೇಜಾನ್ ಆಪ್ಷನ್ ಇದೆ. ಸೊ ಅದನ್ನು ನಾವು ಟ್ರೈನಿಂಗ್ ಬಂದಮೇಲೆ ತಿಳಿಸ್ಕೊಡ್ತೀವಿ. ಓಕೆ ಸರ್. ಸೊ ಇನ್ನು ಮೈಕ್ರೋಸ್ಕೋಪ್ ಆಗಲೇ ಹೇಳ್ದಂಗೆ ನಿಮಗೆ 60 ಮೆಗಾಪಿಕ್ಸೆಲ್ ಮೈಕ್ರೋಸ್ಕೋಪ್ ಬರುತ್ತೆ. ಇದು ಒಂದು ಸಪೋಸ್ ನಮ್ಮ ಸ್ಟೂಡೆಂಟ್ಸ್ ಏನಾದರೂ ಸಾಲ್ಡ್ರಿಂಗ್ ಮಾಡಬೇಕಾದ್ರೆ ನಿಮಗೆ ಏರ್ ಬರುತ್ತಲ್ವಾ, ಸೊ ಹೊಗೆ ಬರುತ್ತೆ. ಆ ಹೊಗೆನ ಹೇಳ್ಕೊಳ್ಳೋದಕ್ಕೆ ಇದು ಮಷಿನ್ ಸಕ್ ಮಾಡುತ್ತಾ ಸರ್ ಅದು? ಹಾಂ ಹೌದು. ಏನು ಸರ್ ಹಿಂಗೋಗುತ್ತೆ, ಸಕ್ಕಾಗ್ತಿದೆ. ಹೌದೌದು. ಈಗ ಇಲ್ಲಾಂದರೆ ಸ್ಟೂಡೆಂಟ್ಸ್ಗೆ ಫೇಸ್ ಮೇಲೆ ಬರುತ್ತೆ. ಸೊ ಫ್ಯೂಚರಲ್ಲಿ ಅವ್ರಿಗೇನಾದರೂ ಹೆಲ್ತ್ ಇಶ್ಯೂ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದು ಬಂದು ನಮಗೆ ಹೊಗೆನ ಹಿಂದ್ಗಡೆ ಹೇಳ್ಕೊಂಬಿಡುತ್ತೆ. ಓಕೆ ಸರ್. ಇದು ಬಂದು ಹ್ಯಾಂಡಲ್ ಗ್ರಿಪ್ ಸರ್. ಓಕೆ. ಸಪೋಸ್ ಕೆಲವ್ರಿಗೆ ಕೈ ಈ ಥರ ಇರುತ್ತಲ್ವಾ, ಸೊ ಪೆನ್ ಹಿಡ್ಕೊಳಕ್ಕಾಗಲ್ಲ. ಸೊ ಆವಾಗ ಏನು ಮಾಡ್ತೀವಿ ಅಂದರೆ ಈ ಥರ ಗ್ರಿಪ್ ಕೊಡ್ತೀವಿ. ಓಕೆ. ಸೊ ಆವಾಗ ಕ್ಲೀನಾಗಿ ಮಾಡೋ ಅಂದರೆ ಅವ್ರಿಗೆ ಕಂಫರ್ಟಬಲ್ ಆಗಿರುತ್ತೆ ಮಾಡೋರಿಗೆ. ಓಕೆ ಸರ್. ಹಾಂ. ಇದು ಬಂದು ಡಬಲ್ ಸಾಲ್ಡ್ರಿಂಗ್ ಬರುತ್ತೆ. ಓಕೆ. ಸೊ ಇದು ಶಾರ್ಪ್ನೆಸ್ ಇರುತ್ತೆ ಮತ್ತು ನಿಮಗೆ ಫ್ಲ್ಯಾಟಾಗಿ ಕೂಡ ಇರುತ್ತೆ ನಿಮಗೆ. ಓಕೆ ಸರ್. ಸೊ ನಾವು ಏನೇ ಅಂದ್ರೂ ಸಾಲ್ಡ್ರಿಂಗ್ ಇಂಪಾರ್ಟೆಂಟ್ ಆಗುತ್ತೆ ಯಾವಾಗಲೂ. ಓಕೆ ಸರ್. ಸೊ ಸಾಲ್ಡ್ರಿಂಗಲ್ಲಾಗಲಿ ಮತ್ತು ಬ್ಲೋಯರಲ್ಲಾಗಲಿ ನಾವು ಕಾಂಪ್ರಮೈಸ್ ಆಗಲ್ಲ. ಸೊ ನೆಕ್ಸ್ಟ್ ಬಂದು ನಿಮಗೆ ಇವಾಗ ನಮಗೆ ಇಲ್ಲಿ ಕೆಲಸ ಇಲ್ವಲ್ಲ, ಕೆಲಸ ಇಲ್ಲ ಅಂತ ಹೇಳಿದ್ರೆ ಸೈಡಲ್ಲಿ ಮೈಕ್ರೋಸ್ಕೋಪ್ನ ತಳ್ಳಿಬಿಡು. ಮೂವ್ ಆಗ್ಬಿಡುತ್ತೆ ಅದು. ಹೌದು. ಓಕೆ. ಸೊ ಕೆಲಸ ಇರಬೇಕಾದ್ರೆ ಈ ಥರ ಮಾಡ್ತೀವಿ. ಓಕೆ ಸೊ ಕೆಲಸ ಇಲ್ಲ ಅಂದರೆ ಈ ಥರ ಸೈಡ್ಗೆ ಹಾಕ್ತೀವಿ. ಸೊ ಆವಾಗ ಇಲ್ಲಿ ಕ್ಲೀನಾಗಿರುತ್ತೆ. ಸೊ ಯಾವ ಥರ ಬೇಕೋ ಆ ಥರ ಮಾಡ್ತೀವಿ. ಇಲ್ಲಿ ಏನು ಬೇಕಾದ್ರೂ ಕೆಲಸ ಮಾಡ್ಕೊಂಡು. ಹಾಂ ಹೌದು. ಸೊ ಇದು ಅಷ್ಟೇ, ಕೆಲಸ ಆದಮೇಲೆ ಓಕೆ ಈ ಥರ ಮಡಚಿ. ಓಕೆ. ಎಲ್ಲ ತುಂಬ ಅಡ್ವಾನ್ಸ್ಡ್ ಆಗೇ ಇದೆಯಲ್ಲ ಸರ್? ಹೌದೌದು, ಆಫ್ ಮಾಡ್ಬೋದು. ಸೊ ಇದು ಒಂದು ಸಪೋಸ್ ಈ ಲೈಟ್ಸ್ ಏನಾದರೂ ಡೌನ್ ಆದರೆ ಇದು ಲೈಟ್ ಹಾಕ್ಕೋಬೋದು. ಮತ್ತೇನಾದರೂ ಕಸ್ಟಮರ್ಗೆ ತುಂಬ ಶೆಕೆ ಅನಿಸಿದ್ರೆ ಫ್ಯಾನ್ ಕೂಡ ಹಾಕ್ಕೋಬೋದು. ಫ್ಯಾನ್ ಕೂಡ ಇದೆ? ಹೌದು, ಫ್ಯಾನ್ ಕೂಡ ಇದೆ. ಆ್ಯಂಡ್ ಇದರಲ್ಲಿ ಏನಂದರೆ ನಮಗೆ ಹೊಗೆ ಕೂಡ ಹಿಂದ್ಗಡೆ ಹೋಗುತ್ತೆ. ಓಕೆ. ಇದು ಸಕ್ ಮಾಡುತ್ತೆ? ಹೌದು ಹೌದು. ಸೂಪರ್. ಸೊ ಅದೇನಾದರೂ ದೊಡ್ಡದು ಅಂತ ಅನಿಸಿದ್ರೆ ಹಾಂ, ಇದರಲ್ಲಿ ಕೂಡ ನೀವು ಯೂಸ್ ಮಾಡ್ಕೋಬೋದು. ಓಕೆ. ಪ್ಲಸ್ ನಮಗೆ ಇದರಲ್ಲಿ ನಮಗೆ ಯು ವಿನೂ ಬರುತ್ತೆ ನಮಗೆ ಆ್ಯಕ್ಚುಲಿ. ಓಕೆ. ಓಕೆ ಸರ್. ಒಂದು ಬಟ್ಟೆಯಿಂದನೂ ನಾವು ಕಾಂಪ್ರಮೈಸ್ ಆಗಲ್ಲ. ಮತ್ತು ಬ್ಲೋಯರ್ ಬಂದು ನಿಮಗೆ ಇದು ತುಂಬ ಕಾಸ್ಟ್ಲಿ ಆಗುತ್ತೆ ನೀವು ಔಟ್ಸೈಡ್ ತೊಗೋಬೇಕಾದ್ರೆ. ಓಕೆ. ಸೊ ಬ್ಲೋಯರ್ ಬಂದು ಆಟೋಮೆಟಿಕ್ ಇರುತ್ತೆ ನಿಮಗೆ. ಬ್ಲೋಯರ್ ಆನ್ ಮಾಡಿ ಸಿಂಚು. ಸೊ ಇದು ಹೊಸ ಬ್ಲೋಯರ್ ಸರ್ ಇದು. ಸಪೋಸ್ ನೋಡಿ, ಈಗ ಆಟೋಮೆಟಿಕ್ ರೈಸ್ ಆಗ್ತಾ ಇದೆ. ವಿತಿನ್ ಸೆಕೆಂಡಲ್ಲಿ ರೈಸ್ ಆಯಿತು. ಇದು ನೋಡಿದ್ರಲ್ವಾ, ಸೌಂಡ್ ಬರಲ್ಲ? ಸೌಂಡ್ ಬರಲ್ಲ. ಓಕೆ. ವರ್ಕಲ್ಲಿ ಇರುತ್ತೆ, ಸೌಂಡ್ ಬರಲ್ಲ. ಸೊ ಇದು ಇಟ್ಟಿದ ತಕ್ಷಣ ನಿಮಗೆ ಇಮಿಡಿಯೇಟ್ಲಿ ಆಫ್ ಆಗ್ಬಿಡುತ್ತೆ. ಓಕೆ. ಎತ್ತಿದ್ರೆ ಆನ್ ಆಗುತ್ತೆ, ಇಟ್ಟಿದ ತಕ್ಷಣ? ಹೌದು, ನಿಮಗೆ ಆಫ್ ಆನ್ ಮಾಡೋದಿಲ್ಲ. ಇದರಲ್ಲಿ ನಿಮಗೆಲ್ಲ ಚಾನಲ್ಸ್ ಬರುತ್ತೆ. C1, C2 ಇವೆಲ್ಲ ಏನಂದರೆ ನಿಮಗೆ ಚಿಪ್ ಮತ್ತು CPU ತೆಗಿಯೋದಕ್ಕೆ, ಚಾರ್ಜಿಂಗ್ ಪಿನ್ ತೆಗಿಯೋದಕ್ಕೆ, ಓಕೆ, ಮತ್ತು ಏರ್ ಇನ್ಕ್ರೀಸ್ ಮಾಡ್ಕೋಬೋದು. ಮತ್ತು ಏರ್ ಏನಂದರೆ ಇದರಲ್ಲೇ ಇರುತ್ತೆ ನಿಮಗೆ. ಓಕೆ ನೋಡಿ, ಇದರಲ್ಲೇ ನೀವು ಇನ್ಕ್ರೀಸ್ ಮಾಡ್ಕೋಬೋದು. ಓಕೆ ಸರ್. ಸೊ ಸಪೋಸ್ ಇನ್ನೊಂದು ಏನಂದರೆ ನಿಮ್ಮದು ಹಿಂಗೆ ಇಟ್ಮೇಲೆ ಓಕೆ ಆಟೋಮೆಟಿಕ್ ಡೌನ್ ಆಗ್ತಾ ಇರುತ್ತೆ ನಿಮಗೆ. ಓಕೆ ಸರ್. ಸೊ ಡೌನ್ ಆದಮೇಲೆ ನಿಮ್ಗೆ ಇನ್ನೊಂದೇನೆಂದರೆ ಬಿಸಿ ಇರುತ್ತಲ್ವಾ, ಸೊ ನಿಮ್ಗೆ ಬೇಕಾದರೆ ಚಾನಲ್ ಇದು ಬೇಕಾದರೆ ಚೇಂಜ್ ಮಾಡ್ಕೋಬೇಕು. ಓಕೆ ಅಷ್ಟೇ. ಓಕೆ ಸರ್. ಪೇಸ್ಟು ಅಷ್ಟೇ ನಿಮಗೆ. ಸೊ ಪೇಸ್ಟ್ ನಮಗೆ ಎಲ್ಲ ಥರ ಪೇಸ್ಟು ಅಡ್ವಾನ್ಸ್ ಆಗಿರುತ್ತೆ. ನಮ್ಮ ಹತ್ರ ಪೇಸ್ಟ್ ಬಂದು ನಿಮಗೆ ಲಿಕ್ವಿಡ್ ರೂಪದಲ್ಲಿ ಸಿಗುತ್ತೆ ನಿಮಗೆ. ಓಕೆ ಸರ್. ಸೊ ಇದು ನಿಮ್ಗೇನಂದರೆ ಇವಾಗ ಏನು ವೈರ್ ಇದೆಯಲ್ವಾ, ಸಾಲ್ಡ್ರಿಂಗ್ ವೈರ್ ಇದೆಯಲ್ವಾ, ಓಕೆ, ಸಾಲ್ಡ್ರಿಂಗ್ ವೈರ್ನ ನಾವು ಸಾಲ್ಡ್ರಿಂಗ್ ಪೇಸ್ಟಲ್ಲಿ ನಿಮಗೆ ಟ್ರೈನಿಂಗ್ ಕೊಡ್ತೀವಿ. ಇದು ಸಾಲ್ಡ್ರಿಂಗ್ ವೈರ್ ಇದೆ ಸರ್, ಇದು ಬಂದು ಸಾಲ್ಡ್ರಿಂಗ್ ಪೇಸ್ಟ್ ಬರುತ್ತೆ ನಿಮಗೆ. ಓಕೆ. ಸೊ ಇದಕ್ಕಿಂತ ಇದು ತುಂಬ ಈಸಿ ಇರುತ್ತೆ. ಇದು ಆ್ಯಕ್ಚುಲಿ ಇದು ತುಂಬ ಅಡ್ವಾನ್ಸ್ ನಿಮಗೆ. ಓಕೆ ಸರ್. ಇದು ಅಡ್ವಾನ್ಸ್ ಟೇಬಲ್ ಇದು. ಓಕೆ. ಸೊ ಇದ್ರಲ್ಲಿ ನಾವು ಎಷ್ಟು ಬೇಕಾದ್ರೂ ಅಪ್ ಆ್ಯಂಡ್ ಡೌನ್ ಮಾಡ್ಕೋಬೋದು. ಓಕೆ. ಇಲ್ಲಿ ಬಟನ್ ಇರುತ್ತಾ? ಹೌದು, ಪ್ರೆಸ್ ಮಾಡಿದ್ರೆ ಮೇಲೆ ಹೋಗ್ತಾ ಇರುತ್ತೆ? ಹಾಂ, ಹೋಗ್ತಾ ಇರುತ್ತೆ ಸರ್. ಬೇಕಾದರೆ ಇದರಲ್ಲಿ ನಿಂತ್ಕೊಂಡು ಬೇಕಾದರೂ ಸರ್ವಿಸ್ ಮಾಡ್ಬೋದು. ನಿಂತ್ಕೊಂಡು ಬೇಕಾದ್ರೂ ಮಾಡ್ಬೋದು? ಹಾಂ ಹೌದು. ಆಲ್ರೆಡಿ ಇದು ತುಂಬ ತೂಕ ಇದೆ. ಹೌದು ಸರ್. ಅದ್ರಲ್ಲಿ ನಾನು ಸ್ವಲ್ಪ ನೀವು ಬೇರೆ ಗೊತ್ಕೊಂಡ್ಬಿಟ್ಟಿದ್ದೀರಾ? ಹಾಂ, ನಾನು ತೂಕ ಇದ್ದೀನಿ. ಈಗ ಗೊತ್ತಾಗಬೇಕಲ್ವ ಮೇಲೆ ಹೋಗ್ತಾ ಇದೆ ಇಲ್ವಾ ಅಂದ್ಬಿಟ್ಟು. ಹೌದು ಸರ್. ಸೊ ನಿಂತ್ಕೊಂಡು ಕೂಡ ಬೇಕಾದರೆ ಇದರಲ್ಲಿ ಸರ್ವಿಸ್ ಮಾಡಿಸ್ಬೋದು. ಓಕೆ ಸರ್. ಕೆಲವರು ಕುತ್ಕೊಂಡು ಆಗಾರಲ್ಲ, ಕುತ್ಕೊಂಡು ಮಾಡಿರೋ ಕೆಲಸನೇ ತುಂಬ ಕಷ್ಟ ಆಗುತ್ತೆ. ಓಕೆ. ಸೊ ಅಂಥವ್ರಿಗೆ ಬೇಕಾದರೆ ಇದನ್ನು ಯೂಸ್ ಮಾಡ್ಕೋಬೋದು. ನಿಂತ್ಕೊಂಡು ಬೇಕಾದರೂ ಯೂಸ್ ಮಾಡ್ಬೋದು. ಇಷ್ಟು ಹೈಟ್ ಹೋಗುತ್ತೆ? ಹಾಂ, ಇಷ್ಟು ಹೈಟ್ ಹೋಗುತ್ತೆ ಸರ್. ನಿಂತ್ಕೊಂಡು ಮಾಡ್ಬೋದು ಈಸಿ. ಓಕೆ ಸರ್, ಇದು ಬಂದು ನಮಗೆ ಲೇಸರ್ ಮಿಷಿನ್ ಇದು. ಓಕೆ. ಸೊ ಲೇಸರ್ ಮಿಷಿನ್ ಅಂದರೆ ನೀವು ಬೇರೆ ಏನೋ ಅಂತ ತಿಳ್ಕೊಬೇಡಿ, ಕಟ್ಟಿಂಗ್ ಅಂತ ಅಲ್ಲ. ಈಗ ಏನಂದರೆ ಕೆಲವೊಂದು EMC, ಈಗ ಮೋಟೋರ್ಲಾದಲ್ಲಿ ಏನಂದರೆ ಬ್ಲೋಯರ್ ಯೂಸ್ ಮಾಡಿದ್ರೆ ನಿಮಗೆ ರ್ಯಾಮ್ ಅನ್ನೋದು ಬರ್ನ್ ಆಗಿಬಿಡುತ್ತೆ. ಓಕೆ ಸರ್. ಸೊ ಅದಕ್ಕಂತಾನೆ ನಾವೇನು ಮಾಡಿದ್ದೀವಿ, ಈಗ ಟೆಕ್ನಾಲಜಿ ಎಷ್ಟು ಮುಂದೆ ಹೊಡೆದಿದೆ, ಲೇಸರಲ್ಲಿ ಕೂಡ ನಾವು ರಿಮೂವ್ ಮಾಡ್ಬೋದು IC ಗಳನ್ನ ಅಂದ್ಬಿಟ್ಟು
ಈಗ ನಾನು ನಿಮ್ಮ ಹತ್ರ ಒಂದು ಐಸಿ ತೆಗೆದು ತೋರಿಸ್ತೀನಿ, ಎಷ್ಟು ಈಸಿಯಾಗಿ ತೆಗೆದುಬಿಡ್ಬೋದು ಅಂತ. ಓಕೆ ಸರ್. ಇದು ಬಂದು ನಿಮ್ಗೆ ಆನ್ ಆದಾಗಲೇ ಟರ್ಮಲ್ ಕ್ಯಾಮ್ರಾ ಆನ್ ಆಗುತ್ತೆ. ಓಕೆ. ಸೊ ನೀವು ಇದನ್ನು ಪ್ರೆಸ್ ಮಾಡಿದ್ರೆ ನಿಮ್ಮ ನಾರ್ಮಲ್ ಕ್ಯಾಮ್ರಾ ಆನ್ ಆಗುತ್ತೆ. ಅಲ್ಲೆಲ್ಲ ಬರುತ್ತೆ ನಿಮ್ಗೆ ಐಸಿ? ಹಾಂ, ಇಲ್ಲೇ ನಿಮಗೆ ಝೂಮಿಂಗ್ ಎಲ್ಲ ಬಂದುಬಿಡುತ್ತೆ ನೋಡಿ. ಈ ಥರ ಎಷ್ಟು ಯಾವ ಐಸಿ ತೆಗಿಬೇಕು ಅಂತ ಎಲ್ಲ ನೀವು ನೋಡ್ಕೋಬೋದು. ಓಕೆ ಸರ್. ಸೊ ಸಪೋಸ್ ಅದಾದಮೇಲೆ ನಿಮಗೆ ಟೆಂಪ್ರೇಚರ್ ಎಷ್ಟು ಬೇಕು ಅಂತ ನೀವು ಸೆಟ್ ಮಾಡ್ಕೋಬೋದು. ಓಕೆ ಸರ್. ಒಂದು ಐಸಿ ತೆಗಿಯೋದಕ್ಕೆ ಈಗ ನಾವು ಅದೆಲ್ಲ ಟ್ರೈನಿಂಗ್ ಕೊಟ್ಟಿರ್ತೀವಿ, ಬ್ಲೋಯರೆಲ್ಲ ಯಾವುದಕ್ಕೆ ಎಷ್ಟೆಷ್ಟು ಇಟ್ಕೋಬೇಕಂತ. ಸೇಮ್ ಬ್ಲೋಯರ್ ಥರನೇ ಇದನ್ನು ನೀವು ಯೂಸ್ ಮಾಡ್ಕೋಬೋದು. ಓಕೆ ಸರ್. ಸೊ ಈಗ 340 ಇಟ್ಕೊತೀನಿ. ಈಗ ಬಂದು ನಿಮಗೆ ಸ್ಟಾರ್ಟ್ ಇದೆಯಲ್ವಾ? ಹೌದು ಸರ್. ಈ ಝೂಮ್ ಹಾಕಿ ನೀವು ಹತ್ರ ಬನ್ನಿ, ಪರವಾಗಿಲ್ಲ, ಈಗೇನಾಗಲ್ಲ. ಓಕೆ. ಆಗಲೇ ಲೈಟ್ ಜಾಸ್ತಿ ಇತ್ತು. ಓಕೆ ಸರ್. ಸೊ ಅಷ್ಟೇ, ಈಸಿಯಾಗಿ ರಿಮೂವ್ ಮಾಡ್ಬೋದು. ಹೌದು. ಓಕೆ. ಸೊ ಈಸಿಯಾಗಿ ರಿಮೂವ್ ಮಾಡಿಬಿಡ್ಬೋದು, ಅದೇ ಥರ ಈಸಿಯಾಗಿ ನೀವು ಫಿಟ್ ಕೂಡ ಮಾಡಿಬಿಡ್ಬೋದು. ಓಕೆ. ಈಗ ನೋಡಿ ಅದೇ ಪ್ಲೇಸಲ್ಲಿ ನಾನು ಪೇಸ್ಟ್ ಕೂಡ ಮಾಡ್ತೀನಿ. ಓಕೆ ಸರ್. ಅಷ್ಟೇ ಆಗೋಯ್ತು. ಸೊ ಇದೇ ಥರ ನೀವು ಪೇಸ್ಟು ಮತ್ತು ರಿಮೂವ್ ಎರಡೂ ಮಾಡ್ಬೋದು. ಓಕೆ ಸರ್. ಇದು ಏನಂದರೆ ನಾವು ಸೇಲ್ ಮಾಡೋದಿಲ್ಲ, ಹಾಂ, ಬಟ್ ಟೆಕ್ನಾಲಜಿ ಎಷ್ಟು ಫಾಸ್ಟ್ ಇದೆ ಅಂತ ತಿಳಿಸೋದಕ್ಕೆ ನಾವು ಈ ಥರ ಪ್ರಾಡಕ್ಟ್ಸ್ ಎಲ್ಲ ಇಟ್ಟಿದ್ದೀವಿ. ಓಕೆ ಸೊ ಇಂಡಿಯಾದಲ್ಲೇ ಅಲ್ಲ, ಔಟ್ ಆಫ್ ಕಂಟ್ರಿಯಲ್ಲಾಗಲಿ ಓಕೆ. ಯಾವುದೇ ಥರ ಹೊಸ ಟೆಕ್ನಾಲಜಿ ಬಂದ್ರೂ ಸೊ ಅದನ್ನು ನಾವು ಇಂಪೋರ್ಟ್ ಮಾಡಿಸ್ಕೊಂಡು ಸೊ ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಇಡೋದಕ್ಕೆ ಟ್ರೈ ಮಾಡ್ತೀವಿ. ಓಕೆ. ರೀಸನ್ ಏನಂದರೆ ಸೊ ನಮ್ಮ ಹತ್ರ ಕಲಿಯೋರು ಬಂದವರ ಪ್ರತಿಯೊಂದು ನಾಲೆಡ್ಜ್ ಇರಬೇಕು. ಓಕೆ ಸರ್. ಈಗ ಒಂದು ಸಣ್ಣ ಪೇಸ್ಟಿಂದ ಹಿಡಿದು ಸಣ್ಣ ಬಟ್ಟೆಯಿಂದ ಹಿಡಿದು ದೊಡ್ಡ ಲೇಸರ್ ಮಷಿನ್ವರೆಗೂ ಹೌದು ಈ ಥರದ್ದು ಬಂದಿದೆ, ಈ ಥರದ್ದು ಬಂದಾಗ ನಾವು ಯಾವ ಥರ ಯೂಸ್ ಮಾಡಬೇಕು ಅನ್ನೋದನ್ನು ಅದು ತಿಳಿಸೋಕ್ಕಾದ್ರೂ ನಾವು ನಮ್ಮ ಹತ್ರ ಟೆಕ್ನಾಲಜಿನ ಡೆವಲಪ್ ಮಾಡ್ತೀವಿ. ಓಕೆ ಸರ್. ನೀವೊಂದು ಜಸ್ಟ್ ಬರೋರಿಗೆ ಇಷ್ಟೇ ಹೇಳ್ತೀನಿ, ಓಕೆ. ನೀವು ಇಷ್ಟು ಎಕ್ವಿಪ್ಮೆಂಟ್ಸ್ ಇಟ್ಟಿದ್ದೀನಿ ಅಂತಲ್ಲ, ಹಾಂ, ನೀವು ಬನ್ನಿ 1 ವೀಕ್ ಕ್ಲಾಸ್ ಕೇಳಿ. 1 ವೀಕಲ್ಲಿ ನಿಮಗೆ ಇಷ್ಟ ಆಗಿಲ್ವಾ, ನಾವು ಹೇಳೋದು ಅರ್ಥ ಆಗ್ತಾ ಇಲ್ವಾ, ಬೋರಿಂಗ್ ಆಗ್ತಾ ಇದೆಯಾ, 1 ವೀಕಲ್ಲಿ ನೀವು ಕೊಟ್ಟಿರೋ ಅಮೌಂಟ್ನ ರೀಫಂಡ್ ತೊಗೊಂಡು ಹೋಗ್ಬೋದು. ಓಕೆ ಸರ್. ನಿಮ್ಗೆ ಇಷ್ಟ ಇಲ್ಲ ಅಂದರೆ ರೀಫಂಡ್ ತೊಗೊಂಡು ಹೋಗ್ಬೋದು. ಯಾಕಂದರೆ ಆ 1 ವೀಕಲ್ಲೇ ಅವ್ರಿಗೆ ಗೊತ್ತಾಗುತ್ತೆ ನಾವು ಚೆನ್ನಾಗಿ ಹೇಳ್ಕೊಡ್ತೀವೋ ಇಲ್ಲ ಅಂದ್ಬಿಟ್ಟು. ಈಗ ಹೇಳ್ಕೊಡೋ ಕ್ಲಾಸಲ್ಲಿ ಇಂಟ್ರೆಸ್ಟ್ ಇರಬೇಕು ಸರ್. ಇಂಟ್ರೆಸ್ಟ್ ನಾವು ಹೇಳ್ಕೊಡೋ ಕ್ಲಾಸಲ್ಲಿ ಇಂಟ್ರೆಸ್ಟ್ ಬರ್ತಾ ಇಲ್ಲ ಅಂದರೆ 1 ವೀಕಲ್ಲಿ ನಾನು ನಿಮಗೆ ಇದು ಕೊಟ್ಟಿರ್ತೀವಿ. 1 ವೀಕಲ್ಲಿ ನಿಮ್ಗೆ ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ, ಸರ್ ನಿಮ್ಗೆ ಇಷ್ಟ ಆಗ್ತಾ ಇಲ್ಲ, ಸೊ ನಮ್ದೇನಿದೆ ಅಮೌಂಟ್ ರೀಫಂಡ್ ಕೊಡಿ ಅಂತ ಹೇಳಿದ್ರೆ ಅವ್ರು ಎಷ್ಟು ಅಮೌಂಟ್ ಕೊಟ್ಟಿರ್ತಾರೋ ಅದನ್ನು ರೀಫಂಡ್. ಓಕೆ ಸರ್. ಈ ಕೆಳಗಡೆ 2 ನಂಬರ್ ಕೊಟ್ಟಿರ್ತೀವಿ. ಸೊ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನೀವು ವಾಟ್ಸಪ್ಪಲ್ಲಿ ನಿಮಗೆ ಯಾವ ಲೆವೆಲ್ ಬೇಕು ಅಂದರೆ ಬೇಸಿಕ್ ಲೆವೆಲ್ ಬೇಕಾ, ಚಿಪ್ ಲೆವೆಲ್ ಬೇಕಾ, ಇಲ್ಲ OCA ಕ್ಲಾಸ್ ಆ್ಯಂಡ್ ಗ್ಲಾಸ್ ಚೇಂಜಿಂಗ್ ಕ್ಲಾಸ್ ಏನಾದರೂ ಬೇಕಾ ಅಂತ ನೀವು ಮೆಸೇಜ್ ಮಾಡಿ ಅದಕ್ಕೆ ಏನು ಫೀಸ್ ಆಗುತ್ತೆ, ಯಾವ ಥರ ಆಗುತ್ತೆ ಅಂತ ನಾವು ಅದಕ್ಕೆ ನಿಮಗೆ ವಾಟ್ಸಪ್ಪಲ್ಲಿ ರಿಪ್ಲೈ ಕೊಡ್ತೀವಿ. ಏನೇ ಡೌಟ್ಸ್ ಇದ್ರೂ ಕೆಳಗಡೆ ಕಮೆಂಟ್ ಮಾಡಿ. ಸೊ ಕಮೆಂಟ್ಗೆ ನಾವು ಆನ್ಸರ್ ಮಾಡ್ತೀವಿ. ಸರ್ ತಮ್ಮ ಹೆಸರು? ಯತಿರಾಜ್ ಅಂತ. ಎಲ್ಲಿಂದ ಸರ್ ಬರ್ತಿರೋದು ನೀವು? ನಾವು ಹೊಸ ರೋಡ್ ಸರ್, ಇಲ್ಲೇ. ಹೇಗಿದೆ ಸರ್ ಕ್ಲಾಸಸ್ ಎಲ್ಲ? ಕ್ಲಾಸ್ ಎಲ್ಲ ಚೆನ್ನಾಗಿದೆ ಸರ್. ಹಾಂ, ಬೇಸಿಕ್ ಇಂದ ನೀಟಾಗಿ ಹೇಳ್ಕೊಡ್ತಾರೆ. ಓಕೆ. ಅಂಡರ್ಸ್ಟ್ಯಾಂಡಿಂಗ್ ಆಗೋ ಥರ. ಓಕೆ. ಪ್ರತಿದಿನ ಬರೀ ಪ್ರಾಕ್ಟಿಕಲ್ ಮಾತ್ರ ಇರುತ್ತೆ. ಪ್ರಾಕ್ಟಿಕಲ್ ಮಾತ್ರ ಇರುತ್ತೆ. ಪ್ರಾಕ್ಟಿಕಲ್ ಮಾತ್ರ, ಥಿಯರಿ ಎಲ್ಲ ಇಲ್ಲ. ಹಾಂ, ಏನೇ ಡೌಟ್ಸ್ ಇದ್ರು ಇಮಿಡಿಯೇಟ್ ಆಗಿ ಆವಾಗಲೇ ಕ್ಲಿಯರ್ ಮಾಡ್ಕೊಡ್ತಾರೆ. ಓಕೆ ಸರ್. ಬೇರೆ ಇನ್ಸ್ಟಿಟ್ಯೂಟ್ ಅಲ್ಲಿ ನಾನು ನೋಡಿದೆ, ಹಾಂ, ಬಟ್ ನನಗೆ ಇಲ್ಲಿ ತುಂಬಾ ಕಂಫರ್ಟಬಲ್ ಆಗಿತ್ತು ಕಂಪೇರ್ ಟು ಅದರ್ಸ್. ತುಂಬಾ ಚೆನ್ನಾಗಿದೆ. ಹೌದು. ಓಕೆ ಸರ್. ಸರ್ ಈಗ ಇಲ್ಲಿ ಬಂದಾಗಿಂದ ಬೇಸಿಕ್ ಇಂದ ಇವರು ಹಾಂ, ಹೇಳ್ಕೊಡ್ತಾರೆ ನಮ್ಗೆ. ಹಾಂ, ಬೇಸಿಕ್ ಇಂದ ಟೆಂಪರ್ ಗ್ಲಾಸ್ ಅಪ್ಲೈ ಮಾಡೋದ್ರಿಂದ ಹಾಂ, ಬ್ಯಾಕ್ ಸ್ಕ್ರೀನ್, ಸ್ಕಿನ್ಸ್, ಹಾಂ, ಮತ್ತೆ ಮದರ್ ಬೋರ್ಡ್ ಅಲ್ಲಿ ಈಗ ಪಿನ್ಸ್ ಬರುತ್ತಲ್ಲ, ಚಾರ್ಜಿಂಗ್ ಪಿನ್. ಓಕೆ. ಚಾರ್ಜಿಂಗ್ ಪಿನ್ ಹೆಂಗ್ ರಿಮೂವ್ ಮಾಡೋದು, ಓಕೆ. ಹೆಂಗ್ ಅದನ್ನ ಮತ್ತೆ ಹಾಕೋದು, ಓಕೆ. ಮೊಬೈಲ್ ನ ಹೆಂಗ್ ರಿಮೂವ್ ಮಾಡೋದು, ಬ್ಯಾಕ್ Okay. ಕವರ್, ಡಿಸ್ಪ್ಲೇ, ಓಕೆ. ಮತ್ತೆ ಅದೆಲ್ಲ ಹೆಂಗೆ ಮತ್ತೆ ಅಸೆಂಬ್ಲಿ ಮಾಡೋದು, ಓಕೆ ಅದೆಲ್ಲ ಸರ್. ಪ್ರತಿಯೊಂದು ನೀಟಾಗಿ ಹೇಳ್ಕೊಡ್ತಾರೆ. ಓಕೆ. ನಮ್ಗೆ 10 ಸರಿ ಅರ್ಥ ಆಗಿಲ್ಲ ಅಂದ್ರು ಹಾಂ, ಇದ್ದಿ ಹೇಳ್ಕೊಡ್ತಾರೆ. ಹಾಂ, ಕ್ಲಾಸಸ್ ಈಗ ಕ್ಲೋಸ್ ಆದ್ರೂ ಮತ್ತೆ 1 ಅವರ್ ಎಕ್ಸ್ಟ್ರಾ ಏನು ಇದ್ದಿ ಹೇಳ್ಕೊಡ್ತಾರೆ. ಹೇಳ್ಕೊಡ್ತಾರೆ. ನಮ್ಗೆ ಡೌಟ್ ಇದ್ರು 1 ಅವರ್ ಇದ್ದಿ ಹೇಳ್ಕೊಡ್ತಾರೆ. ಓಕೆ ಸರ್, ಥ್ಯಾಂಕ್ ಯು. ಸರ್ ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರು ಸರ್? ನಮ್ಮ ಹೆಸರು ಮುಗ್ಲಿ ಅಂತ. ಎಲ್ಲಿಂದ ಬರ್ತಿದ್ದೀರಾ ಸರ್ ನೀವು? ನಾವು ಹೊಸೂರಿಂದ ಬರ್ತಾ ಇದ್ದೀವಿ. ಹೊಸೂರಿಂದ ಅಷ್ಟು ಮುಂಚೆ ಕೆಲಮಂಗಲ ಅಂತ, ಅಲ್ಲಿಂದ ಬರ್ತಾ ಇದ್ದೀವಿ. ಓಕೆ. ಈ ಕೋರ್ಸ್ ಬಗ್ಗೆ ಐಡಿಯಾ ಇತ್ತಾ ಸರ್ ಮುಂಚೆ ನಿಮಗೆ? ಇದಕ್ಕೆ ಮುಂಚೆ ಐಡಿಯಾ ಇರಲಿಲ್ಲ ಸರ್. ಫಸ್ಟ್ ಇದ್ದು ನಾವು ಪ್ರಮೋಟರ್ ಕೆಲಸ ಮಾಡ್ತಾ ಇದ್ವಿ. ಪ್ರಮೋಟರ್ ಆದ್ಮೇಲೆ ಡೈರೆಕ್ಟ್ ಆಗಿ ಶಾಪ್ ಒಂದು ಇಟ್ಕೊಂಡಿದ್ವಿ ರೀಸೆಂಟ್ ಆಗಿ ಇವಾಗ. ಸೊ ಸೇಲ್ಸ್ ಮಾತ್ರ ಮಾಡ್ತಾ ಇದ್ದಿದ್ದು. ಸರ್ವಿಸ್ ಬಗ್ಗೆ ಕಲ್ತ್ಕೊಂಡು ನಾವು ಶಾಪ್ ಅಲ್ಲಿ ಸೇಲ್ಸ್ ಇಂಪ್ರೂವ್ ಮಾಡ್ಕೊಳ್ಳೋಣ, ಸರ್ವಿಸು ಹಂಗೆ ರನ್ ಮಾಡೋಣ ಅಂತ. ಓಕೆ. ಹೇಗೆ ಹೇಳ್ಕೊಡ್ತಾರೆ ಸರ್ ಕೋರ್ಸ್ ಎಲ್ಲ ಇಲ್ಲಿ? ಪರವಾಗಿಲ್ಲ ಸರ್. ಬೇಸಿಕ್ ಇಂದಾನೆ ನಮ್ಗೆ ಎಷ್ಟೇ ನಾಲೆಜ್ ಗೊತ್ತಿದ್ರೇನು, ಬೇಸಿಕ್ ಇಂದ ನಾವು ತೋರಿಸಿದ್ರೆ ಮಾತ್ರ ನೆಕ್ಸ್ಟ್ ಲೆವೆಲ್ ಕ್ಲಾಸಸ್ ಮೂವ್ ಮಾಡಕ್ಕೆ ಏನ್ ಎಷ್ಟು ಮಾತ್ರ ಇಂಪ್ರೂವ್ ಮಾಡ್ಕೊಂಡಿದೀವಿ ಅಂತ ಗೊತ್ತಾದ್ಮೇಲೆನು ನೆಕ್ಸ್ಟ್ ಒಂದೊಂದು ಕ್ಲಾಸ್ ತೋರ್ಸಕ್ಕೆ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಬೇಸಿಕ್ ಗ್ಲಾಸ್ ಇಂದ ನೋಡ್ಕೊಂಡು ಎಲ್ಲ ನಾವು ಒಂದೊಂದನು ಅವ್ರ ಹತ್ರ ಶೋ ಮಾಡಿ ಏನೇನ್ ನಮ್ದು ಡಿಫಾಲ್ಟ್ ಇದೆ, ಯಾವ್ದಾವ್ದು ಕರೆಕ್ಷನ್ ಮಾಡ್ಕೋಬೇಕಂತ ಎಲ್ಲ ಚೆಕ್ ಮಾಡಿ ನೆಕ್ಸ್ಟ್ ಕ್ಲಾಸಸ್ ಯಾವ್ದು ನಮ್ಗೆ ಕೇಳ್ಕೊಡ್ಬೇಕು ಅನ್ನೋದು ಅವರೇ ಡಿಸೈಡ್ ಮಾಡಿ ಮಾಡ್ಕೊಡ್ತಾರೆ. ಎಕ್ಸ್ಪೀರಿಯನ್ಸ್ ಇದ್ರೇನು ಇನ್ನು ಹೆಂಗೆಲ್ಲದು ಇಂಪ್ರೂವ್ ಮಾಡ್ಕೋಬಹುದು. ಸ್ಕಿಲ್ಸ್ ಇಂಪ್ರೂವ್ ಮಾಡ್ಕೊಂಡು ಚಿಪ್ ಲೆವೆಲ್ ಎಲ್ಲ ಬೇಸಿಕ್ ನಾಲೆಜ್ ಇಂದ ಇಟ್ಕೊಂಡು ಚಿಪ್ ಲೆವೆಲ್ ಗಂಟ ಹೇಳ್ಕೊಡ್ತಾ ಇದ್ದಾರೆ. ಹಂಗೆ ಮೂವ್ ಮಾಡ್ಕೋಬಹುದು. ಈಗ ನೀವು ಚಿಪ್ ಲೆವೆಲ್ ಕಲಿಬೇಕಂತ ಐಡಿಯಾ ಇದೆಯಾ? ನೆಕ್ಸ್ಟ್ ಇದೆ ಸರ್, ಐಡಿಯಾ ಇದೆ. ಓಕೆ ಸರ್. ನಮಸ್ತೆ. ತಮ್ಮ ಹೆಸರು? ಕೇಶವ್. ಎಲ್ಲಿಂದ ಬರ್ತಿರೋದು?
ಹೊಸರೋಡಿಂದ ಬರ್ತೀವಿ. ಹೊಸ ರೋಡಿಂದ. SLC ಮುಗ್ದೈತೆ. ಹಾ ಇದು ಕಲ್ತು ಒಳ್ಳೆ ಕೋರ್ಸ್ ಐತಿ. ಆಮೇಲೆ ನಾನು ಇನ್ಸ್ಟಾಗ್ರಾಮ್ ಇಂದ ವಿಡಿಯೋ ನೋಡ್ಕೊಂಡ್ ಬಂದಿದ್ದೀನಿ. ಓಕೆ. ಒಳ್ಳೆ ಕೋರ್ಸು ಸಂಬಳ ಎಲ್ಲ ಇರುತ್ತೆ ಅಂದ್ರು. ಹಾ ಕಲ್ತಿ ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಓಕೆ. ಈಗ ತಾನೇ 10th ಮುಗಿಸಿದ್ದೀರಾ ನೀವು? ಚೆನ್ನಾಗಿ ಹೇಳ್ಕೊಡ್ತಾರೆ ಎಲ್ಲ, ಹಾ. ನೀಟಾಗಿ ಹೇಳ್ಕೊಡ್ತಾ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಸರ್? ರವಿ ಕುಮಾರ್ ಅಂತ. ಎಲ್ಲಿಂದ ಬರ್ತಾ ಇದ್ದೀರಾ ಸರ್ ನೀವು? ಎಲೆಕ್ಟ್ರಾನಿಕ್ ಸಿಟಿ ಪ್ಲೇಸ್ಮೆಂಟ್. ಓಕೆ. ಹೇಗೆ ಗೊತ್ತಾಗಿದೆ ಸರ್ ಕೋರ್ಸ್ ಇದು ನಿಮಗೆ? ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದೆ ಸರ್, ಹಾ ಅದ್ರಲ್ಲಿ ಹಾ ಬಂದು ಜಾಯಿನ್ ಆದ್ರೆ. ಓಕೆ. ಹೇಗಿದೆ ಸರ್ ಇಲ್ಲಿ? ಇಲ್ಲಿ ತುಂಬಾ ಚೆನ್ನಾಗಿದೆ ಸರ್, ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಹಾ ಪರವಾಗಿಲ್ಲ ಸರ್, ಮಿಸ್ಟೇಕ್ ಮಾಡಿದ್ರು ಬಿಡ್ತಾ ಇಲ್ಲ ಸರ್, ಅದು ಮಾಡೋವರೆಗೂ ಬಿಡ್ತಾ ಇಲ್ಲ, ಹಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಮಿಸ್ಟೇಕ್ ಮಾಡೋರು ಮಾಡಿದ್ಮೇಲೆ ಕಲಿಯೋರ್ಗೂ ಬಿಡಲ್ಲ. ಬಿಡ್ತಾ ಇಲ್ಲ ಸರ್. ಓಕೆ. ಮತ್ತೆ ಹೇಗೆ ಅನಿಸ್ತಿದೆ ಸರ್ ಬಂದ್ಮೇಲೆ? ನಿಮ್ ಕಾನ್ಫಿಡೆನ್ಸ್ ಬಂದಿದ್ಯಾ? ಕಾನ್ಫಿಡೆನ್ಸ್ ಬಂದಿದೆ ಸರ್, ತುಂಬಾ ಚೆನ್ನಾಗಿದೆ. ಮುಂಚೆ ಏನಾದ್ರು ಐಡಿಯಾ ಆಯ್ತಾ ಇದ್ರ ಬಗ್ಗೆ ನಿಮ್ಗೆ? ಇಲ್ಲ ಸರ್, ನನ್ಗೆ ಯಾವ್ದು ಐಡಿಯಾ ಇದ್ದಿಲ್ಲ, ಹಾ ಇಲ್ಲಿ ಬಂದು ಕಲ್ತಿದ್ದೀನಿ, ಕಲಿತಾ ಇದ್ದೀನಿ. ಓಕೆ. ನೀವೇನ್ ಮಾಡ್ತಿದ್ದೀರಿ ಸರ್ ಮುಂಚೆ? ಮುಂಚೆ ನಾನು ಬಂದ್ಬಿಟ್ಟು ಡೆಲಿವರಿ ಕೆಲಸ ಮಾಡ್ತಾ ಇದ್ದೆ ಸರ್. ಡೆಲಿವರಿ ಕೆಲಸ ಮಾಡ್ತಿದ್ದೀರಿ. ಈಗ ನೆಕ್ಸ್ಟ್ ಏನ್ ಸರ್ ಪ್ಲಾನ್ ಇಲ್ಲಿ ಕಲ್ತ ಮೇಲೆ ನೀವು? ಇಲ್ಲಿ ಕಲ್ತ ಮೇಲೆ ಏನೋ ಸ್ವಲ್ಪ ಪರ್ಫೆಕ್ಟ್ ಆಗ್ಬೇಕು ಅಂದ್ಬಿಟ್ಟು ಕೆಲ್ಸಕ್ಕೆ ಹೋಗೋಣ ಅಂತ. ಇದು ಲೊಕೇಶನ್ ಎಲ್ಲಿ ಬರುತ್ತೆ ಸರ್ ಇದು? ಸರ್ ಲೊಕೇಶನ್ ಬಂದು ಬೊಮ್ಮನಹಳ್ಳಿ ಮೆಟ್ರೋ ಸ್ಟೇಷನ್ ಆಪೋಸಿಟ್. ಓಕೆ. ಸೊ ಅಲ್ಲಿಂದ 100 ಮೀಟರ್ಸ್ ವಾಕೇಬಲ್ ಡಿಸ್ಟೆನ್ಸ್ ಅಲ್ಲಿ ಬಂದ್ರೆ ಇನ್ಸ್ಟಿಟ್ಯೂಟ್ ಸಿಗುತ್ತೆ. ಓಕೆ. ಸರ್ ಡ್ಯೂರೇಷನ್ ಬಂದು 20 to 25 ಡೇಸ್ ಆಗುತ್ತೆ ಸರ್. ಓಕೆ. ಲಾಸ್ಟ್ ಬ್ಯಾಚ್ ಬಂದು 25 ದಿನದಲ್ಲಿ ಕಲ್ತರು. ಹಾ. ಆಕ್ಚುಲಿ ಈ ಬ್ಯಾಚ್ ಕೆಪಾಸಿಟಿ ನೋಡಿದ್ರೆ 20 ದಿನದಲ್ಲೇ ಕಲಿತಾರೆ. ಸೊ ಅದು ಹೇಳಕ್ಕಾಗಲ್ಲ. ಸೊ 1 ಮಂತ್ ಅಲ್ಲಿ ನಾವು ಕಳ್ಸಿಕೊಡ್ತೀವಿ. ತಿಳಿಸ್ಕೊಡ್ರಿ. ಈಗ ತುಂಬಾ ಔಟ್ ಆಫ್ ಬೆಂಗಳೂರು ದೂರದಿಂದ ಬರ್ತಾರೆ, ಅವ್ರಿಗೆಲ್ಲ ಹೆಂಗೆ ಸರ್ ಬಂದ್ರೆ? ಸೊ ಅವ್ರಿಗೆ ಬಂದ್ರೆ ಪಕ್ಕದಲ್ಲಿ ನಿಯರ್ ಎಲ್ಲ ಒಂದು ಆಲ್ಮೋಸ್ಟ್ ಒಂದು 10 ರಿಂದ 15 PGs ಇದೆ ಸರ್. ಓಕೆ. ಅವ್ರಿಗೆ ಯಾವುದು ಕಂಫರ್ಟಬಲ್ ಅನ್ಸುತ್ತೋ ಮತ್ತೆ ಯಾವ್ದು ಇದು ಅನ್ಸುತ್ತೋ ಅವ್ರು ಬಂದು ಸಪ್ರೇಟ್ ಆಗಿ ಅಲ್ಲಿ PG ಅಲ್ಲಿ ಜಾಯ್ನ್ ಆಗ್ಬೋದು. ಜಾಯ್ನ್ ಆಗ್ಬೋದು, ಅವ್ರು ಬಂದು ಬೇಕಾದ್ರೆ ಕಲಿಬೋದು. ಹೌದು. ಓಕೆ. ಬೊಮ್ಮನಹಳ್ಳಿ ಮೆಟ್ರೋ ಸ್ಟೇಷನ್ ಆಪೋಸಿಟ್ ಸ್ಕೈ ವಾಕ್ ಇಂದ ನೀವು ಈ ಕಡೆ ಸರ್ವಿಸ್ ರೋಡ್ ಕಡೆ ಬರಬೇಕಾಗುತ್ತೆ. ಸರ್ವಿಸ್ ರೋಡ್ ಕಡೆ ಬಂದ್ರೆ ಇಲ್ಲೊಂದು ನಿಮಗೆ ಮಂಡ್ ರೋಡ್ ಸಿಗುತ್ತೆ. ಸೊ ಮಂಡ್ ರೋಡ್ ಅಲ್ಲಿ ನಿಮ್ಗೆ ಒಂದು ಕಾರ್ನರ್ ಅಲ್ಲಿ ಒಂದು ಬೇಕರಿ ಸಿಗುತ್ತೆ. ಅಲ್ಲಿ ರೈಟ್ ತಗೊಂಡ್ರೆ ಸೀದಾ ಬಂದ್ರೆ ನಿಮಗೆ ಅಲ್ಲಿಂದ ಒಂದು 50 ಮೀಟರ್ ಅಲ್ಲಿ ರೈಟ್ ಸೈಡ್ ನಿಮಗೆ ಗ್ಲಾಸ್ ಬಿಲ್ಡಿಂಗ್ ಸಿಗುತ್ತೆ. ಸೊ ಮೇಲೆ ಸೂಕ್ಷ್ಮ ಜ್ಞಾನ ಮೊಬೈಲ್ ಇನ್ಸ್ಟಿಟ್ಯೂಟ್ ಅಂತ ಹಾಕಿರ್ತೀವಿ, ಇಲ್ಲ S9 ಗ್ರೂಪ್ ಅಂತ ಹಾಕಿರ್ತೀವಿ. ಈ ಗ್ಲಾಸ್ ಬಿಲ್ಡಿಂಗು, ಆ ಗ್ಲಾಸ್ ಬಿಲ್ಡಿಂಗ್ ಅಲ್ಲಿ 3rd ಫ್ಲೋರ್ ಸರ್.